ಒಂದು ಟಾಪಿಕ್ ಏನಂತ ಹೇಳಿದ್ರೆ, ಪ್ರತಿ ವಾರ ನಾವು ಶನಿವಾರ ಬಿಲೀವರ್ಸ್ ವಾಯ್ಸ್ 24ನೇ ಸೆಷನ್ ಇದು. ದೇವರು ಒಂದು ಕಾರ್ಯವನ್ನು ನಿಮಗೆ ಹೇಳಿದ್ದಾನೆಂದು ನೀವು ಸಂಪೂರ್ಣವಾಗಿ ಮನವರಿಕೆಯಾಗಿತ್ತು, ಅವರೇ ಹೇಳಿದ್ದು ಅಂತ ಕನ್ವಿನ್ಸ್ ಆಗಿದ್ರಿ, ಅದರಂತೆ ಮಾಡಿದ್ರಿ, ಆದರೆ ಅದು ಫೇಲ್ ಆಯಿತು. ನೀವು ಅಂದ್ಕೊಂಡ ರೀತಿಯಲ್ಲಿ ಕಾರ್ಯ ನೆರವೇರಿಲ್ಲ. ಯಾಕೆ? ಸೊ ಇವತ್ತು ಇದು ಅನೇಕರಿಗೆ ಇರುವ ಒಂದು ಪರಿಸ್ಥಿತಿ. ಪರ್ಸ್ನಲ್ ಆಗಿ ನನ್ನ ಲೈಫಲ್ಲಿ ಕೂಡ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದಿದ್ದೀನಿ. ವಿಶೇಷವಾಗಿ ಇಂಗ್ಲೀಷಲ್ಲಿ ಟೈಟಲ್ ಹೇಳ್ಬೇಕಾದ್ರೆ, ಯು ಆರ್ ಫುಲ್ಲಿ ಕನ್ವಿನ್ಸ್ಡ್ ಇಟ್ ವಾಸ್ ಗಾಡ್ ಆರ್ ಗಾಡ್ ಲೆಡ್ ಬಟ್ ಇಟ್ ಮಿಸರಬಲಿ ಫೇಲ್ಡ್. ನೀವು ದೇವರೇ ನಡೆಸಿದ್ದು, ದೇವರೇ ಹೇಳಿದ್ದು ಅಂತ ಫುಲ್ ಕನ್ವಿನ್ಸ್ ಆಗಿದೆ, ಅದರಿಂದನೇ ನಾನು ಇದನ್ನ ಮಾಡಿದೆ, ಈ ಕಾರ್ಯವನ್ನು ಮಾಡಿದೆ. ಆದರೆ ನಾನು ಎದುರು ನೋಡುವ ಒಂದು ಜಯವನ್ನು ನಾನು ನೋಡಲಿಲ್ಲ, ಅನುಭವಿಸಲಿಲ್ಲ. ಸೊ ಈಗ ಇದು ಯಾಕೆ ಅನ್ನೋದು ಒಂದು ಪ್ರಶ್ನೆ. ಇದರಿಂದ ಹೇಗೆ ಈಗ ಇದನ್ನು ಓವರ್ಕಮ್ ಮಾಡೋದು ಹೇಗೆ? ಸೊ ಅದರಿಂದ ಇವತ್ತು ನಾನು ಮಾತಾಡುವಾಗ ಎಲ್ಲ ಆತ್ಮದಿಂದ ಕೇಳಿ. ಐ ವಾಂಟ್ ಟು ಸ್ಟಾರ್ಟ್ ವಿತ್ ದಿಸ್. ನಾವು ಸರಿಗೆ ಪ್ರಾರ್ಥನೆ ಮಾಡಿಲ್ಲ, ಇಲ್ಲ ನಾವು ಶರೀರ ಪ್ರಕಾರವಾಗಿ ಏನೋ ಒಂದು ಮಾಡಿಬಿಟ್ವಿ, ಇಲ್ಲ ಬುದ್ಧಿ ಇಲ್ಲದೆ ಏನೋ ಮಾಡಿಬಿಟ್ವಿ ಅಂತ ತಿಳಿದು ಒಂದು ಕಾರ್ಯ ತಪ್ಪಾದರೆ ಅದಷ್ಟು ನಮಗೆ ಅಂದರೆ ಗೊತ್ತಾಗುತ್ತೆ, ಏನು ಈ ಥರ ಮಾಡಬಾರ್ದಾಗಿತ್ತು. ಆದರೆ ಪ್ರಾರ್ಥನೆ ಮಾಡಿ, ಇಲ್ಲ ಫಾಸ್ಟಿಂಗ್ ಮಾಡಿ, ದೇವರ ವಾಕ್ಯವನ್ನು ಧ್ಯಾನ ಮಾಡಿ, ವಾಕ್ಯದ ಪ್ರೇರೇಪಣೆಯಿಂದ ಮಾತಾಡಿ, ಅದಕ್ಕಿಂತ ಹೆಚ್ಚಾಗಿ ಏನಂತ ಹೇಳಿದ್ರೆ, ದೇವರ ವಾಕ್ಯವನ್ನು ಅರಿಕೆ ಮಾಡಿ ಪ್ರಾರ್ಥನೆ ಮಾಡಿ ನೀವು ಮಾಡುವಾಗ ಕಾರ್ಯಗಳೆಲ್ಲ ನಿಮಗೆ ಅನುಕೂಲವಾಗಿ ನಡೆಯೋದು. ಏನೋ ಮಾಡುವಾಗ ಅದು ನೆರವೇರುವಾಗ, ಇಲ್ಲ ನೀವು ಎದುರು ನೋಡುವ ಕಾರ್ಯ ನಡೆಯುವಾಗ, ಓ ದೇವರೇ ಮಾಡಿದ್ದು. ಸೊ ಆ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆಲ್ಲ ದೇವರು ನಡೆಸ್ತಾ ಇದ್ದಾರೆ. ಕೊನೆಯಲ್ಲಿ ರಿಸಲ್ಟ್ ನೋಡಿದ್ರೆ ಉಲ್ಟಾ ಆಗ್ಬಿಟ್ಟಿರುತ್ತೆ. ಸೊ ಇದು ಯಾಕೆ? ಓಕೆ, ನಾನೀಗ ಈ ಕಾರ್ಯವನ್ನು ನಾನು ತುಂಬ ಡೀಪಾಗಿ ವಿವರಿಸುವಾಗ ಇದಕ್ಕೆ ಆಲ್ವೇಸ್ ನಾವು ಸುಮ್ಮನೆ ಶೈತಾನ್ ಮೇಲೆ ಇದಾಗ್ಬಿಡೋದು, ಇಲ್ಲ ನಮಗಿನ್ನೂ ಸತ್ಯ ಬೆಳಿಬೇಕು ಅಂತ ಏನೇನೋ ಹೇಳ್ಬೋದು. ಬಟ್ ನಾನೇ ಹೇಳ್ತಾ ಇದ್ದೀನಿ, ಒಂದು ಸಿಚುವೇಶನ್, ಇಟ್ ಕೆನಾಟ್ ಬಿ ಜಸ್ಟ್ ಒನ್ ರೀಸನ್, ಒಂದು ಕಾರಣ ಅಂತ ಹೇಳಕ್ ಬರಲ್ಲ. ಸೊ ಅದರಿಂದ ಇವತ್ತು ಯಾವ್ಯಾವ ಏರಿಯಾದಲ್ಲಿ ಹೇಗೆ ಏನು ನಡೆಯುತ್ತೆ ಅನ್ನೋದನ್ನು ನಾನು ವಿವರಿಸುವಾಗ ತುಂಬ ಗಮನದಿಂದ ಕೇಳಿ. ಫಸ್ಟ್ ಒಂದು ಫ್ಯೂ ಪಾಯಿಂಟ್ಸ್, 5-6 ಪಾಯಿಂಟ್ ಬಂದ್ಬಿಟ್ಟು ನಮ್ಗೆ ಯಾಕೆ ಹಿಂಗೆ ನಡೀತು ಅಂತ ಹೇಳ್ತೀನಿ. ನೆಕ್ಸ್ಟ್ ಒಂದು 5-6 ಪಾಯಿಂಟ್ ಇದರಿಂದ ನೆಕ್ಸ್ಟ್ ಏನು ಮಾಡಬೇಕು, ಅಂಥ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಅನ್ನೋದನ್ನು ನಾನು ವಿವರಿಸಿ ಹೇಳ್ತೀನಿ. ಸೊ ಅದರಿಂದ ತುಂಬ ಗಮನವಾಗಿ ಕೇಳಿ. ಫಸ್ಟ್ ಥಿಂಗ್, ದೇವರು ಒಂದು ಕಾರ್ಯವನ್ನು ನಿಮಗೆ ನೀವು ಕೇಳಿ ಅದಕ್ಕೆ ಓಕೆ ಮಾಡಿ ಅಂತ ಹೇಳುವಾಗಲೂ ಸರಿ, ಇಲ್ಲ ದೇವರ ಪ್ರೇರೇಪಣೆಯಿಂದ ಒಂದು ಇನ್ಸ್ಪಿರೇಷನ್ ಆಗಿ ಒಂದು ಕಾರ್ಯವನ್ನು ಮಾಡಬೇಕು ಅಂತ ಒಳಗಿನ ಒಂದು ಥಾಟ್, ಇನ್ನರ್ ಥಾಟ್ ಆರ್ ಇನ್ನರ್ ವಾಯ್ಸ್ ನಿಮಗೆ ಬಂದಾಗ ನಿಮಗೆ ಕನ್ವಿನ್ಸ್ ಆಗಿರ್ತೀರ. ಯಾಕಂದರೆ ಅದ್ರ ಬಗ್ಗೆ ಪ್ರಾರ್ಥನೆ ಮಾಡಿರ್ತೀರ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರ, ಅದನ್ನ ಹೇಗೆ ಮಾಡೋದು ಅನ್ನುವಾಗ ಟಕ್ಕಂತ ಅದಕ್ಕೆ ಅನುಕೂಲವಾದ ಕಾರ್ಯಗಳಾಗುವಾಗ ನಮಗೆ ಫುಲ್ ಕನ್ವಿನ್ಸ್ ಆಗ್ಬಿಡ್ತೀವಿ, ದೇವರು ನಡೆಸ್ತಾ ಇದ್ದಾರೆ. ಸೊ ಅನೇಕ ಸರಿ ದೇವರು ಆ ಕಾರ್ಯವನ್ನು ನಿಮ್ಮಲ್ಲಿ ಒಂದು ಡಿಸೈರ್, ಒಂದು ಆಸೆ, ಇಲ್ಲ ಆ ಕಾರ್ಯವನ್ನು ಮಾಡುವ ರೀತಿಯಲ್ಲಿ ನಿಮ್ಮಲ್ಲಿ ಉಂಟು ಮಾಡಿದ್ರು, ಆ ಮಾಡುವ ರೀತಿ, ಪ್ರಾಸೆಸ್, ಮೆಥಡ್, ಅವ್ರು ಯಾವ ರೀತಿ ಮಾಡಬೇಕಾಗಿದ್ದಾರೋ ಅದು ನೀವು ಎದುರು ನೋಡುವ ರೀತಿಯಲ್ಲಿ ಇರಬೇಕು ಅನ್ನೋದು ತಪ್ಪು. ಅನೇಕ ಸರಿ ಜಸ್ಟ್ ಇಫ್ ಐ ಹ್ಯಾವ್ ಟು ಗಿವ್ ಎಕ್ಸಾಂಪಲ್, ಅಬ್ರಹಾಮನ್ಗೆ ದೇವರು ವಾಗ್ದಾನ ಮಾಡಿದ್ರು, ನಿನಗೆ ಒಂದು ಮಗ ಹುಡ್ತಾನೆ ಅಂತ ಹೇಳಿದ್ರು. 25 ವರ್ಷ ಆಯಿತು,
ಅಂದರೆ ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಾದ್ರೆ ಹೇಳಿದ್ರು, ಆದರೆ ಕಾರ್ಯ ನಡೀಲೇ ಇಲ್ಲ. ಅವಾಗೇನು ಮಾಡ್ದ ಅವನು? ದೇವರು ಹೇಳಿದ್ರು ಅಂತ ಹೇಳಿ ಹಾಗಾರ್ ಜೊತೆ ಸೇರಿ ಅವ್ನ ಮಗವೊಂದು ಹುಟ್ಟಿತು. ಸೊ ಹಾಗಾದರೆ ನಾನೇನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂದರೆ, ಫಸ್ಟ್ ಪಾಯಿಂಟ್, ದೇವರು ಒಂದು ಕಾರ್ಯವನ್ನು ಮಾಡ್ತೀನಿ ಅಂತ ಹೇಳಿದರೆ ಅದು ಏನಾದರೂ ಡಿಲೇ ಆಗ್ತಾ ಇದ್ರೆ, ಇಲ್ಲ ಆಗೋ ರೀತಿ ಇನ್ನೂ ನಡೀತಾ ಇಲ್ಲ ಅಂತ ಹೇಳುವಾಗ, ಅದನ್ನು ಪ್ರಯತ್ನ ಪಟ್ಟು ನಾವು ಮಾಡಿಸುವಾಗ ಅದು ದೇವರ ಪ್ರಕಾರ ಇರುವುದಿಲ್ಲ. ಫಸ್ಟ್ ಪಾಯಿಂಟ್. ಸೊ ಅದೇ ಥರ ಜೋಸೆಫ್ ಜೀವನದಲ್ಲಿ ನೋಡಿ, ಅವನಿಗೆ ದೇವರು ಒಂದು ಕನಸನ್ನು ಕೊಡ್ತಾರೆ. ಕನಸಲ್ಲಿ ಯಾವ ರೀತಿ ಅವ್ರ ತಂದೆ ತಾಯಿ ಅಣ್ಣಂದಿರು ಕೂಡ ಅವನಿಗೆ ತಲೆ ಬಾಗೋ ಥರ, ಅಂದರೆ ಗೌರವಿಸುವ ಥರ, ಒಂದು ಉನ್ನತ ಸ್ಥಳದಲ್ಲಿ ಇರೋ ಥರ. ಆದರೆ ಅದಾದ ಮೇಲೆ ಎಷ್ಟು ವರ್ಷ ಅದಾಗಕ್ಕೆ ಇವನು ನೋಡಿದ ದರ್ಶನಕ್ಕೂ ಗ್ಯಾಪ್ ಇತ್ತು ಅಂತ ಗೊತ್ತಿಲ್ಲ. ಆದರೆ ಅವನು ದರ್ಶನ ನೋಡಿದ ಮೇಲೆ ಅವನಿಗೆ ಕಾರ್ಯಗಳು ಅನುಕೂಲವಾದಕ್ಕಿಂತ ಎಲ್ಲ ನೆಗೆಟಿವ್ ಆದ ಕಾರ್ಯಗಳೇ ಹೆಚ್ಚಾಗ್ತಾ ಇತ್ತು. ಅವರ ಸ್ವಂತ ಸಹೋದರರೇ ಅವನ್ನ ದ್ವೇಷಿಸಿದ್ದು, ದ್ರೋಹ ಮಾಡಿದ್ದು, ಬೇರೆಯವ್ರಿಗೆ ಮಾರಿದ್ದು, ಜೈಲಿಗೆ ಹೋಗಿದ್ದು. ಸೊ ಹಾಗಾದರೆ ಒಂದೊಂದು ಜಾಗದಲ್ಲೂ ಅವನು ಯಾವುದು ಅವನ ನೋಡಿದ ದೇವರ ಕಾರ್ಯಕ್ಕೂ ಅವನ ಅನುಭವಿಸ್ತಾ ಇರೋ ಕಾರ್ಯಕ್ಕೂ ಸಂಬಂಧ ಇಲ್ದಂಗೆ ಇತ್ತು. ಸೊ ಹಾಗಾದರೆ ದೇವರು ಒಂದು ಕಾರ್ಯವನ್ನು ಹೇಳಿದ್ರೆ ಅವ್ರು ಈ ರೀತಿಯೇ ಮಾಡ್ತಾರೆ ಅಂತ ಶರೀರದಲ್ಲಿ ನಾವು ಊಹಿಸೋದಾಗ್ಲಿ, ಅದರ ಪ್ರಕಾರ ಮಾಡಕ್ಕೆ ಹೋಗೋದಾಗ್ಲಿ, ಅದು ತಪ್ಪು. ಸೊ ಇದು ಒಂದು ರೀಸನ್. ನಾವು ಲೆಟ್ ಮಿ ಕಮ್ ಟು ಪಾಯಿಂಟ್. ಫಸ್ಟ್ ಇದನ್ನೆಲ್ಲ ಹೇಳ್ಬಿಡ್ತೀನಿ. ಯಾವಾಗ ದೇವರು ಒಂದು ಕಾರ್ಯವನ್ನು ಹೇಳಿದ್ರೆ ಏನಕ್ಕೆ ನೀವು ಅದು ಕನ್ವಿನ್ಸ್ ಆಗ್ಬಿಟ್ಟು ಮಾಡಿದ್ರೂ ಯಾಕೆ ಫೇಲ್ ಆಗೋದಕ್ಕೆ ನಾನು ರೀಸನ್ ಹೇಳ್ತಾ ಬರ್ತಾ ಇದ್ದೀನಿ. ಸೊ ಅದರಿಂದ ತುಂಬ ಗಮನದಿಂದ ಕೇಳಿ. ಐ ಥಿಂಕ್ ದ ಸ್ಕ್ರೀನ್ ಇಸ್ ಫ್ಲಿಕರಿಂಗ್. ಗ್ಲೋರಿ ಟು ಗಾಡ್. ಆಲ್ ರೈಟ್. ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು, ಅನೇಕ ಸರಿ ದೇವರು ಮಾತಾಡ್ತಾರೆ. ದೇವರು ಮಾತಾಡೋದೇ ವಾಕ್ಯದ ಮೂಲಕ. ಸೊ ನಿಮ್ಗೆ ಒಂದು ಕಾರ್ಯದ ಮೂಲಕ, ಒಂದು ಪವಿತ್ರಾತ್ಮನ ಪ್ರೇರೇಪಣೆಯಿಂದ ನಿನ್ನ ಕೊರತೆಗಳನ್ನೆಲ್ಲ ನಾನು ನೀಗಿಸುವೆನು, ಒಣಗಿದ ಸ್ಥಳಗಳಲ್ಲಿ ನೀರನ್ನು ಬರಮಾಡುವನು ಅಂತ ಯಾವುದೋ ಒಂದು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತಾಡಿರ್ಬೋದು. ಸೊ ಈಗ ಆ ಮಾತನ್ನು ನೀವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀರೋ, ಇಲ್ಲ ಯಾವ ಇಕ್ಕಟ್ಟಲ್ಲಿ ಇದ್ದೀರೋ, ಯಾವ ಸಮಸ್ಯೆದಲ್ಲಿದ್ದೀರೋ ಅದಕ್ಕೆ ಹೋಲಿಕೆ ಮಾಡಿಕೊಂಡು, ಇದಕ್ಕೆ ದೇವರ ವಾಕ್ಯ ಕೊಟ್ಟಿರೋದು ಅಂತ ನೀವು ಅದನ್ನು ಹೋಲಿಕೆ ಮಾಡುವಾಗ, ಅಂದರೆ ನಾನೇನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂದರೆ, ಅನೇಕ ಸರಿ ದೇವರು ಹೇಳುವ ಮಾತನ್ನು ನೀವು ಶರೀರ ಪ್ರಕಾರವಾಗಿ ನಿಮಗೆ ಅನುಕೂಲವಾಗಿರುವ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದು, ನಿಮಗೆ ಸಾಧಕವಾಗಿ ಇರುವ ಹಾಗೆ ದೇವರ ವಾಕ್ಯವನ್ನು ಉಪಯೋಗಿಸೋದು, ಇದು ಎರಡನೇ ಕಾರ್ಯ. ಸೊ ಈಗೆಲ್ಲ ಇದು ಹೇಗೆ ಪಾಸ್ಟರ್, ಮತ್ತು ನಾನು ಫುಲ್ ಕನ್ವಿನ್ಸ್ ಆಗಿದ್ನಲ್ಲ ಅಂತ ಹೇಳುವಾಗ ಇದಕ್ಕೆ ನಾನು ಬರ್ತೀನಿ. ನೆಕ್ಸ್ಟ್ ಪಾಯಿಂಟ್, ರೀಸನ್ಸ್, ಇದನ್ನ ಹೆಂಗೆ ಓವರ್ಕಮ್ ಮಾಡೋದು ಅಂತ ಹೇಳುವಾಗ ಈಗ ನಾನು ಹೇಳ್ತಾ ಇರುವ ಪಾಯಿಂಟ್ಗೆಲ್ಲ ನಾನು ಆನ್ಸರ್ಸ್ ಹೇಳ್ತೀನಿ. ಮೂರನೇ ಪಾಯಿಂಟ್, ದೇವರು ಒಂದು ಕಾರ್ಯವನ್ನು ನೀವು ಅವರೇ ಒಂದು ಆಲೋಚನೆಯನ್ನು ಕೊಟ್ಟಿರ್ಬೋದು, ದೇವರ ಒಂದು ಪ್ರೇರೇಪಣೆಯನ್ನು ಕೊಟ್ಟಿರ್ಬೋದು. ಆದರೆ ಆ ಪ್ರೇರೇಪಣೆಯನ್ನು ನಿಮ್ಮ ಶರೀರ ಬಲದಿಂದ, ಶರೀರ ಎಮೋಷನಿಂದ ಆ ಕಾರ್ಯವನ್ನು ಮಾಡೋಕ್ಕೆ ಪ್ರಯತ್ನ ಪಡುವುದು ಮೂರನೇದು. ಹೆಂಗಂದ್ರೆ ಉದಾಹರಣೆಗೆ, ದೇವರು ಮೋಶೆಯನ್ನ ಈಜಿಪ್ಷಿಯನ್ಸ್, ಐಗುಪ್ತರಲ್ಲಿರುವ ಇಸ್ರೇಲ್ ಜನರನ್ನ ಬಿಡುಗಡೆ ಮಾಡೋಕ್ಕೋಸ್ಕರ ಆರಿಸ್ಕೊಂಡ್ರು. ಇವನಿಗೂ ಗೊತ್ತು ದೇವರು ನನ್ನನ್ನು ಇಲ್ಲಿ ಇಟ್ಟಿರೋದೆ ಇಲ್ಲಿ ಇಸ್ರೇಲ್ ಜನರನ್ನ ಇಲ್ಲಿಂದ ಬಿಡುಗಡೆ ಮಾಡಬೇಕು ಅಂತ. ಆದರೆ ಇವನೇನು ಮಾಡ್ತಾನೆ, ಒಂದು ಈಜಿಪ್ಷಿಯನ್ ಒಬ್ಬನ್ನ ಕೊಲೆ ಮಾಡಿಬಿಡ್ತಾನೆ. ಕೊಲೆ ಮಾಡಿದ ಕೂಡಲೇ ಏನು ಮಾಡ್ತಾನೆ, ಈಗ ಊರ ಜನರಿಗೆ ಗೊತ್ತಾಗಿದ್ದ ಕೂಡಲೇ ಮೀದಿಯನ್ಗೆ ಓಡೋಗಿ ಸುಮಾರು 40 ವರ್ಷ ಅಲ್ಲೇ ಕಾಲ ಕಳೆದ. ಸೊ ಹಾಗಾದರೆ ದೇವರು ಒಂದು ಕಾರ್ಯವನ್ನು ಹೇಳಿದ್ದಾರೆ, ಒಂದು ಆಲೋಚನೆಯನ್ನು ಕೊಟ್ಟಿದ್ದಾರೆ, ಅವ್ರು ಮಾಡ್ತೀನಿ ಅಂತ ಹೇಳಿರ್ತಾರೆ. ಅದನ್ನು ನಾವು ಶರೀರ ಎಮೋಷನ್, ಶರೀರದ ಒಂದು ಪ್ರೇರೇಪಣೆಯಿಂದ ನಾವು ಮಾಡುವಾಗ ಅದು ದೇವರಿಗೆ ಉದ್ದೇಶದ ಪ್ರಕಾರ ಇರುವುದಿಲ್ಲ. ಇನ್ನೊಂದು, ನಾವು ದೇವರು ಹೇಳಿದ್ದೆ ಅಂತ ಹೇಳುವಾಗ ಆ ಶರೀರದ ಕಾರ್ಯಗಳು ಕೂಡ ಎಲ್ಲ ಅನುಕೂಲವಾಗಿ
ಒಂದು ಕೂಡಿ ಬರುವಾಗ ನಾವೇನು ಏನು ಅನ್ಕೊಂಡ್ಬಿಡ್ತೀವಿ, ಓ ದೇವರು ಈ ಕಾರ್ಯ ಎಲ್ಲ ನಡೀತಾ ಇದೆ ಅಂತ ಹೇಳಿದ್ರೆ ದೇವರೇ ಇದನ್ನ ಮಾಡಿದ್ದು. ಅಂದ್ರೆ ಏನರ್ಥ, ನಮ್ಮ ಶರೀರದಲ್ಲಿ ಒಂದಿಷ್ಟು ಕಾರ್ಯಗಳ ನೆರವೇರುವುದರ ಮೂಲಕ, ಒಂದಿಷ್ಟು ಕಾರ್ಯಗಳು ನಮಗೆ ಅನುಕೂಲವಾಗೋದ್ರ ಮೂಲಕ ಆ ಫಿಸಿಕಲ್ ಎವಿಡೆನ್ಸ್ ಆರ್ ವಿಸಿಬಲ್ ಎವಿಡೆನ್ಸ್ ಕಾಣುವ ರೀತಿಯಲ್ಲಿ ನಮಗೆ ಅನುಕೂಲವಾಗಿರುವ ನಡೆಯುವ ಕಾರ್ಯಗಳನ್ನು ನೋಡಿ, ಓ ದೇವರು ನಡೆಸ್ತಾ ಇದ್ದಾರೆ, ದೇವರು ಮಾಡ್ತಾ ಇದ್ದಾರೆ. ಇದು ತಪ್ಪಲ್ಲ, ಆದರೆ ಯಾವಾಗಲೂ ಈ ರೀತಿ ಇರೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ಜೋನ ದೇವರು ನಿನೆವೆಗೆ ಹೋಗು ಅಂದ್ರೆ ಇವನು ದರ್ಶಿಸಿಗೋದ. ಆದರೆ ಇವನು ಬಂದು ಅಲ್ಲಿ ದೋಣಿ ಹತ್ತುವಾಗ್ಲೂ ಸರಿ, ಆ ಸಮಯಕ್ಕೆ ಬರುವಾಗ್ಲೂ ಸರಿ, ನೀವು ಬಂದಾಗ ಅಲ್ಲಿ ದೋಣಿ ಇತ್ತು, ಅಂದರೆ ಶಿಪ್ ಇತ್ತು, ಸರಿಯಾಗಿ ಹೋಗೋಕ್ಕೆ ಬೇಕಾಗಿರುವ ಹಣ ಇತ್ತು, ಅವನು ಹೋಗದೇ ಇರೋಕ್ಕೆ ತಡೆನೇ ಇರಲಿಲ್ಲ ಎಲ್ಲ. ಸೊ ಹಾಗಾದ್ರೆ ಇವನ್ ಏನ್ ಮನುಷ್ಯಲ್ಲಿ ಅನ್ಕೊಂಡೋ ಎಲ್ಲ ಕಾರ್ಯಗಳು ನಮಗೆ ಅನುಕೂಲವಾಗಿ ನಡೀತಾ ಇದೆ, ದೇವರು ಕೂಡ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಅನ್ಕೊಂಡು ಮಾಡುವುದು. ಸೊ ಹಾಗಾದ್ರೆ ನಮಗೆ ಅನುಕೂಲವಾಗಿ ಯಾವ್ದನ್ನ ಕಾರ್ಯಗಳು ನಡೀತಾ ಇದೆ ಅನ್ನೋದಕ್ಕೋಸ್ಕರ ಅದು ದೇವರಿಂದ ಅಂತ ಅರ್ಥ ಅಲ್ಲ. ಇನ್ನೊಂದು ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ ನೋಡಿ. ಅನೇಕ ಸರಿ ನಾವೊಂದು ಕಾರ್ಯವನ್ನು ಎದುರು ನೋಡಿ ದೇವರಿಗೆ ಅದನ್ನ ಪ್ರಾರ್ಥನೆ ಮಾಡುವಾಗ, ನಂಬಿಕೆಯಿಂದ ಪ್ರಾರ್ಥನೆ ಮಾಡುವಾಗ, ದೇವರ ಪ್ರೇರೇಪಣೆ, ದೇವರ ಉದ್ದೇಶದ ಪ್ರಕಾರನೇ ಅಂತ ಕನ್ವಿನ್ಸ್ ಆಗಿರುವಾಗ, ಆ ಕಾರ್ಯದ ಬಗ್ಗೆ ಪ್ರಾರ್ಥನೆ ಮಾಡುವಾಗ ಅದು ದೇವರ ನಾಮ ಮಹಿಮೆಗೋಸ್ಕರ ಅಂತ ಶುರು ಮಾಡಿ ಆ ಕಾರ್ಯವೇ ನಿಮಗೆ ಬಹಳ ಮುಖ್ಯವಾಗ್ಬಿಡೋದು, ನಿಮ್ಮ ಗುರುತೇ ಆ ಕಾರ್ಯವಾಗ್ಬಿಡೋದು. ದೇವರ ಮೇಲೆ ಇರುವ ಪ್ರೀತಿಗಿಂತ ಈ ಕಾರ್ಯದ ಮೇಲೆ ಆಸೆ ಪ್ರೀತಿ ಹೆಚ್ಚಾಗ್ಬಿಡೋದು. ದೇವರು ಹೇಳಿದ್ರು ಅನ್ನೋದಕ್ಕಿಂತ ಈ ಕಾರ್ಯ ಇಲ್ಲ. ನಾನು ಉದಾಹರಣೆಗೆ ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಒಂದು ಕಾರ್ ತಗೋಬೇಕು. ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ದೇವರೇ ನಿನ್ನ ಉದ್ದೇಶ, ನಿನ್ನ ನಾಮ ಮಹಿಮೆ ಕೊಡೋದಕ್ಕೋಸ್ಕರ ಕಾರು ಅಂತ ಪ್ರಾರ್ಥನೆ ಮಾಡಿ ಕೈ ಕೊಡುವಾಗ ಅಲ್ಲಿ ದೇವರ ನಾಮ ಮಹಿಮೆ ಪಡೋದಕ್ಕಿಂತ ಈ ಕಾರ್ ಮೇಲೆ ಆಸೆ ಹೆಚ್ಚಾಗ್ಬಿಡೋದು, ಈ ಕಾರ್ಯ ಮುಖ್ಯವಾಗ್ಬಿಡೋದು. ಈ ಎಲ್ಲ ಅಂದ್ರೆ ಆ ವಸ್ತುವಿನ ಮೇಲೆ, ಆ ಕಾರ್ಯದ ಮೇಲೆ ನೀವು ಗಮನವನ್ನು, ನಿಮ್ಮ ಸೆಂಟರ್ ಆಫ್ ಫೋಕಸ್ ಆಗ್ಬಿಡೋದು. ಯಾವಾಗ ನೀವು ಯಾವುದಕ್ಕೋಸ್ಕರ ದೇವರನ್ನ ಘನಪಡಿಸೋದಕ್ಕೋಸ್ಕರ ಅಂತ ಹೇಳಿ ಆ ಕಾರ್ಯವೇ ನಿಮ್ಮ ಸೆಂಟರ್ ಆಫ್ ಫೋಕಸ್ ಆಗ್ಬಿಡುತ್ತೋ, ಅದ್ರ ಮೇಲೇನೆ ಫುಲ್ ಗಮನ ಹೋಗ್ಬಿಡುತ್ತೋ, ಅದು ದೇವರಿಗೆ ಪ್ರಿಯವಾದ ಕಾರ್ಯ ಅಲ್ಲ. ಸೊ ಹಾಗಾದ್ರೆ ಈಗ ಆ ರೀತಿ ಆಗುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಯಾವ ಕಾರ್ಯವನ್ನು ನಾವು ದೇವರೇ ಪ್ರೇರೇಪಿಸಿದ್ದು ಅಂತ ಹೇಳಿ ಮಾಡುವಾಗ, ಆದರೆ ನಮ್ಮ ಗಮನ ಅದರ ಮೇಲೆ ಹೋಗುವಾಗ ಅದು ದೇವರಿಗಿಂತ ಮೇಲೆ ಅದನ್ನ ಇಟ್ಬಿಡ್ತಾ ಇದೀವಿ ಅಂತ ಅರ್ಥ. ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ, ನಮ್ಮ ಹೃದಯಕ್ಕೆ ದೇವರಿಗಿಂತ ಇದು ಒಂದು ಪ್ರಾಮುಖ್ಯವಾದ ಕಾರ್ಯವಾಗ್ಬಿಡ್ತು ಅಂತ ಅರ್ಥ. ಮೇ ಬಿ ಇವತ್ತು ನಾವು ಸೇವೆ ವಿಷಯಗಳಲ್ಲೇ ತಗೊಳ್ಳೋಣ. ನಾವು ಚೆನ್ನಾಗಿ ವರ್ಷಿಪ್ ಮಾಡಬೇಕು, ಚೆನ್ನಾಗಿ ಹಾಡಾಡಬೇಕು, ಚೆನ್ನಾಗಿ ಸೇವೆ ಮಾಡಬೇಕು, ಇಲ್ಲ ಸೇವೆದಲ್ಲಿ ದೊಡ್ಡ ವ್ಯಕ್ತಿ ಆಗಬೇಕು. ಇದನ್ನ ಕೂಡ ದೇವರ ನಾಮ ಮಹಿಮೆ ಪಡೋದಕ್ಕಿಂತ ನನ್ನ ಮೂಲಕ ದೇವರು ಏನು ಮಾಡ್ತಾ ಇದ್ದಾರೆ, ನನ್ನ ಒಂದು ಸಕ್ಸಸ್ನ, ನನ್ನ ಒಂದು ಜಯವನ್ನು ತೋರಿಸ್ಬೇಕು, ಸೇವೆದಲ್ಲಿ ಎಂಥ ಮಹತ್ವದ ಕಾರ್ಯಗಳು ಮಾಡ್ತಾ ಇದ್ದಾರೆ, ನನ್ನ ಮೂಲಕ ಎಂಥ ಅದ್ಭುತಗಳು ನಡೀತಾ ಇದೆ ಅಂತ ಆ ರೀತಿಯಾದ ಭಾವನೆಗೆ ಹೋಗುವಾಗ ಅಲ್ಲಿ ದೇವರಿಗಿಂತ ನೀವು ಮಾಡುವಂಥ ಕಾರ್ಯ ತುಂಬ ಮುಖ್ಯ ಆಗೋಯ್ತು ಅಂತ ಅರ್ಥ. ಸೊ ಸರ್ಟನ್ ಥಿಂಗ್ಸ್, ಒಂದಿಷ್ಟು ಕಾರ್ಯಗಳು ನೀವು ಯಾವುದಕ್ಕೋಸ್ಕರ ಪ್ರೇಯರ್ ಮಾಡ್ತಾ ಇದ್ದೀರೋ ಅದು ದೇವರ ಉದ್ದೇಶದ ಪ್ರಕಾರ ಇಲ್ಲ ಅಂದರೆ ಅದು ದೇವರು ಅದನ್ನ ಕಾರ್ಯ ನೆರವೇರಿಸೋದಿಲ್ಲ. ಉದಾಹರಣೆಗೆ ದ ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 16, ಅಪೊಸ್ತಲರ ಪುಸ್ತಕ 16ನೇ ಅಧ್ಯಾಯದಲ್ಲಿ ಪಾಲ್ ಬಂದ್ಬಿಟ್ಟು ಗಲಾತಿಯ, ಫ್ರಿಜ್ಗಿಯ ಎಂಬ ಕಡೆ ಎಲ್ಲ ಹೋಗಿ ಅವನು ಸೇವೆ ಮಾಡಬೇಕಾಯ್ತು. ಆ ಕಡೆ ಎಲ್ಲ ಹಾದು ಹೋಗುತ್ತಿರುವಾಗ ಆಸಿಯಾದಲ್ಲಿ ವಾಕ್ಯವನ್ನು ಸಾರಬಾರದೆಂದು ಪವಿತ್ರಾತ್ಮನೇ ತಡೆದಿದ್ದರಿಂದ ಅವರು ಮುಸ್ಯಕ್ಕೆ ಬಂದು ಬೆತ್ಯೋನಕ್ಕೆ ಹೋಗಲು ಪ್ರಯತ್ನ ಮಾಡಿದರು, ಆದರೆ ಆತ್ಮನು ಅವರನ್ನು ಹೋಗಗೊಡಿಸಲಿಲ್ಲ. ಮಿಸ್ಯ ಬಿತ್ನಿಯ ಎಂಬ ಕಡೆ ದೇ
but after they are come to Mysia, they are said to go into Bithynia, but the Spirit suffered them not. ಸೊ ಹಾಗಾದ್ರೆ ಪವಿತ್ರಾತ್ಮನೆ ನೋಡಿ, ಈಗ ನಾವು ಅನ್ಕೋಬಹುದು, ಅಯ್ಯೋ ನಾವು ಹೋಗ್ತಾ ಇರೋದು ದೇವರ ಸೇವೆಗಲ್ವಾ, ದೇವರ ಉದ್ದೇಶದ ಪ್ರಕಾರ ಅಲ್ವಾ, ದೇವರ ನಾಮ ಮಹಿಮೆ ಪಡುವ ಕಾರ್ಯ ಅಲ್ಲ. ಆದ್ರೆ ಅನೇಕ ಸರಿ ಪವಿತ್ರಾತ್ಮನು ಒಂದಿಷ್ಟು ಕಡೆ ತಡೆ ಮಾಡುವುದು ಯಾಕೆ ತಡೆ ಮಾಡ್ತಾನೆ ಅಂದ್ರೆ, ದಟ್ ಇಸ್ ಟು ಪ್ರಿಸರ್ವ್ ಯು, ಟು ಪ್ರೊಟೆಕ್ಟ್ ಯು. ದೇವರು ಇನ್ನೊಂದು ಕಾರ್ಯವನ್ನು ಮೇ ಬಿ ಅದನ್ನ ಮಾಡುವುದಕ್ಕೆ ಆ ಸಮಯ ಇರಲಿಲ್ಲ ಬೇರೆ ಒಂದು ಸಮಯದಲ್ಲಿ, ಬಟ್ ಇದಕ್ಕಿಂತ ಒಂದು ಪ್ರಯಾರಿಟಿ ಆದ ಕಾರ್ಯ ಬೇರೆ ಒಂದು ಇರ್ಬೋದು, ನೀನು ಈ ಕಾರ್ಯವನ್ನು ಮಾಡು ಅಂತ ನಡೆಸುವುದು. ಸೊ ಅದರಿಂದ ಈಗ ನಾನು ಹೇಳ್ತಾ ಇದ್ದೀನಿ, ದೇವರು ನೀವು ಆಸೆಪಟ್ಟು ಪ್ರಾರ್ಥನೆಯಿಂದ ದೇವರ ಉದ್ದೇಶದ ಪ್ರಕಾರನೇ ಫುಲ್ ಕನ್ವಿನ್ಸ್ ಆಗಿ ದೇವರು ಅದನ್ನ ಅನುಕೂಲವಾಗಿ ಮಾಡ್ತಾ ಇರುವ ಕಾರ್ಯ, ಅದನ್ನ ಮಾಡುವಾಗ ಈಗ ಫೇಲ್ ಆಯಿತು. ಈಗ ಫೇಲ್ ಆಗುವಾಗ ಕೂಡ ನಮ್ಮ ಮೈಂಡಲ್ಲಿ ಏನು ಓಡ್ತಾ ಇದೆ ಅಂತ ಹೇಳಿದ್ರೆ, ಅಯ್ಯೋ ಏನಪ್ಪ ಇದಕ್ಕಿಂತ ಏನು ಭಕ್ತಿ ಮಾಡೋದು, ಇದಕ್ಕಿಂತ ಏನು ಸತ್ಯವನ್ನು ಧ್ಯಾನ ಮಾಡೋದು, ದೇವರು ಎಲ್ಲ ಗುರುತನ್ನು ತೋರಿಸಿದ್ರು, ದೇವರು ಸ್ಪಷ್ಟವಾಗಿ ವಾಕ್ಯದ ಜೊತೆ ಮಾತಾಡಿದ್ರು, ಆದರೆ ಈ ಕಾರ್ಯ ನಡೆದಿಲ್ವಲ್ಲ. ನನಗೆ ಆ ಘಟನೆ ನನ್ನ ಜೀವನದಲ್ಲಿ ಆ ಥರ ಒಂದು ಘಟನೆ ನಡೆದಾಗ ಸಾವಿರ ಪ್ರಶ್ನೆಗಳ ತಲೆಯಲ್ಲಿ ಓಡ್ತಾ ಇತ್ತು. ಯಾಕಂದರೆ ಆ ಮೊಮೆಂಟಲ್ಲಿ ಅಂಥ ಒಂದು ಪ್ರಕಟಣೆ, ದೇವರ ಕಾರ್ಯಗಳು ನಡೀತಾ ಇದ್ದಿದ್ದು, ಪರಿಸ್ಥಿತಿಗಳು ಅನುಕೂಲವಾಗಿ ನಡೀತಾ ಇದ್ದಿದ್ದು ಎಲ್ಲ ಪ್ಲೆಸೆಂಟ್ ಆಗಿತ್ತು. ಆದರೆ ದೇವರು ನನಗೆ ಕೊಟ್ಟ ಒಂದು ರೆವಲ್ಯೂಷನ್ ಏನಂತ ಹೇಳಿದ್ರೆ, ನೀನು ಯಾವ ಕಾರ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ಯೋ, ಯಾವ ಪ್ಲಾನ್, ಯಾವ ಒಂದು ಉದ್ದೇಶ ನೀನು ಮಾಡಬೇಕಂತ ಇದೆಯೋ ಅದೆಲ್ಲ ಮುಖ್ಯ. ಅದಕ್ಕಿಂತ ನೀನು ನನ್ನಲ್ಲಿ ಒಂದಾಗಿದ್ದು ನೀನು ಕ್ರಿಸ್ತನಲ್ಲಿ ಯಾವ ರೀತಿ ರೂಪಾಂತರ ಆಗಿದೆಯಾ ಎಂಬುದನ್ನು ವ್ಯಕ್ತಪಡಿಸುವುದು ಬಹಳ ಮುಖ್ಯ. ಇಟ್ ಈಸ್ ಅಬೌಟ್ ಕ್ರೈಸ್ಟ್ ಬೀಯಿಂಗ್ ಫಾರ್ಮ್ಡ್ ಇನ್ ಯು. ಹಂಗಾದ್ರೆ ನಾನು ನಿನಗೆ ಒಂದು ಕಾರ್ಯವನ್ನು ನೀನು ಕೇಳೋದನ್ನು ನಾನು ನಿನಗೆ ನೆರವೇರಿಸ್ತೀನಿ ಅಂತ ಹೇಳಿದ್ರೆ, ಅದು ನೀನೇನೋ ಕೇಳದೆ ನಿನ್ನನ್ನು ಖುಷಿ ಪಡಿಸೋದಕ್ಕೋಸ್ಕರ ಅಲ್ಲ, ಅದರ ಮೂಲಕ ನೀನು ಕ್ರಿಸ್ತನ ಸ್ವರೂಪವನ್ನು, ಕ್ರಿಸ್ತನ ಹೋಲಿಕೆಯನ್ನು, ಕ್ರಿಸ್ತನ ಸ್ವಭಾವವನ್ನು ನಿನ್ನಿಂದ ವ್ಯಕ್ತಪಡಿಸಕ್ಕಾಗ್ತಾ ಇದೆಯಾ? ಅದೇ ಪ್ರಾಮುಖ್ಯವಾದ ಪ್ರಿನ್ಸಿಪಲ್. ದಿಸ್ ಇಸ್ ಅ ಡೀಪೆಸ್ಟ್ ರೆವಲ್ಯೂಷನ್. ಅನೇಕ ಸರಿ ನಾವು ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡಿ ಬೇಡುವ ಕಾರ್ಯಗಳು ಯಾತಕ್ಕೋಸ್ಕರ ಅಂತ ಒಂದು ನಿಮಿಷ ಪ್ರಶ್ನೆ ಕೇಳಿ, ಆ ಪ್ರಶ್ನೆಯ ಮೂಲಕ ನೀವು ಯಾವ ರೀತಿಯಲ್ಲ ಯೇಸುವಿನ ನಾಮವನ್ನು ಮಹಿಮೆ ಪಡ್ತಾ ಇದೆ, ಯೇಸುವಿನನ್ನು ಯಾವ ರೀತಿ ಸೇವೆ ಮಾಡ್ತಾ ಇದ್ದೀವಿ, ಯೇಸು ಕ್ರಿಸ್ತನನ್ನು ಯಾವ ರೀತಿ ಘನಪಡಿಸ್ತಾ ಇದ್ದೀವಿ ಅನ್ನುವ ಆ ಪ್ರಶ್ನೆ ನಮಗೆ ಉತ್ತರ ಸಿಕ್ಕಿದ್ರೆ, ಇದರ ಮೂಲಕ ಯಾವ ರೀತಿಯಲ್ಲ ಶರೀರ ಪ್ರಕಾರವಾಗಿ, ಹಾಗಾದ್ರೆ ನಿಮ್ಮ ಉತ್ತರ ಏನಾಗಿರ್ಬೇಕಂದ್ರೆ, ಇದರ ಮೂಲಕ 4 ಜನ ರಕ್ಷಣೆ ಹೊಂದಲಿಕ್ಕೆ ಸಾಧ್ಯ, ಇದರ ಮೂಲಕ 4 ಜನ ಸಭೆಗೆ ಬರೋಕ್ಕೆ ಸಾಧ್ಯ, ಇದರ ಮೂಲಕ ಸುವಾರ್ತನೆ ಹೋಗದೇ ಇರುವಕ್ಕೆ ಸುವಾರ್ತೆ ಹೋಗಕ್ಕೆ ಸಾಧ್ಯ, ದೇವರ ರಾಜ್ಯವನ್ನು ಕಟ್ಟುವುದಕ್ಕೆ ಇದು ಸಾಧ್ಯ ಅನ್ನುವ ಆ ರೀತಿಯಾಗಿ ಇರುವುದಾದ್ರೆ ಅಲ್ಲಿ ತಡೆ ಇದ್ರೂ ದೇವರು ಜಯವನ್ನು ಕೊಡುವರಾಗಿರ್ತಾರೆ. ಹಲ್ಲೆಲೂಯಾ. ಸೊ ಈಗ ನನಗೆ ಯಾವಾಗ ಅದು ತುಂಬ ಡಿಸ್ಟರ್ಬ್ ಆಯಿತೋ ಆವಾಗ ನನಗೆ ಬಂದ ರೆವಲ್ಯೂಷನ್ ಏನಂತ ಹೇಳಿದ್ರೆ, ಹೌದಲ್ವಾ, ಈ ಕಾರ್ಯಕ್ಕೋಸ್ಕರ ಇಲ್ಲ ದೇವರಿಗೋಸ್ಕರ ಈ ಕಾರ್ಯಗಳಾಗ್ತಾ ಇದೆಯಾ? ಸೊ ಯಾವಾಗ ಈ ಕಾರ್ಯ ಅದು ನನಗೆ ರೆವಲ್ಯೂಷನ್ ಬಂದ ಕೂಡಲೇ, ಅಪ್ಪ ನೀನು ಇದೆಲ್ಲ ಕೊಡ್ತಾ ಇರೋದೇ ನಾನು ಯೇಸು ಕ್ರಿಸ್ತನಲ್ಲಿ ಇರುವ ಆ ಸ್ವರೂಪವನ್ನು ವ್ಯಕ್ತಪಡಿಸ್ತಾ ಇರೋದ್ರಿಂದ ಆಗುವ ಕಾರ್ಯ. ಆದ್ರಿಂದ ಇದಾದರೂ ಸರಿ, ಆಗಲಿಲ್ಲ ಅಂದ್ರೂ ಸರಿ, ನಾನು ನಿನ್ನಲ್ಲಿ ಇರುವ ಆ ಒಂದು ಅನ್ಯೂನ್ಯತೆ, ಐಕ್ಯತೆ, ಹೊಂದಾಣಿಕೆ ಮಾತ್ರ ನನ್ನಲ್ಲಿ ಇನ್ನೂ ಬಲವಂತ ಇರೋದಕ್ಕೋಸ್ಕರ ಸ್ತೋತ್ರಪ್ಪ. ಐ ಆಮ್ ಟೆಲಿಂಗ್ ಯು, ಯಾವಾಗ ಆ ರೆವಲ್ಯೂಷನ್ ಬಂದ ಮೇಲೆನೆ ಐ ಸ್ಟಾರ್ಟೆಡ್ ರಿಯಲೈಸಿಂಗ್, ನನಗೆ ನಾನೇ ಸೆನ್ಸಸ್ಗೆ ಬರೋಕ್ಕೆ ಶುರು ಮಾಡಿದೆ. ಸೊ ನಾನು ಹೇಳ್ತಾ ಇದ್ದೀನಿ, ಈಗ ಇಂಥ ಪರಿಸ್ಥಿತಿಯಲ್ಲಿರುವ ನೀವು ಪ್ರತಿಯೊಬ್ಬರು ಕೂಡ, ನೀವು ಈಗ ನನಗೆ ಅರ್ಥ ಆಗ್ತಾ ಇದೆ. ಯಾಕಂದರೆ ನೀವು ಒಂದು ಕಾರ್ಯವನ್ನು ಮಾಡೋದಕ್ಕೋಸ್ಕರ, ಇದು ಅವರ ನಾಮ ಮಹಿಮೆಗೋಸ್ಕರ ಮಾಡುವಂಥ ಕಾರ್ಯವಾಗಿದ್ರು ಅದು ಫೇಲ್ ಆದರೆ ಅರ್ಥ ಮಾಡ್ಕೊಳ್ಳಿ, ಅದು ನಡೆದ್ರೂ ಸರಿ ನಡಿಲಿಲ್ಲ ಅಂದ್ರೂ ಸರಿ, ನೀವು ಅದನ್ನು ನಡೆದಿರೋದ್ರಿಂದ ನೀವು ದೇವರ ಹತ್ರ ಇದ್ದೀರಾ ಅಂತ ಅಲ್ಲ,
ಅದು ನಡೆದಿಲ್ಲ ಅಂದ್ರೂ ನೀವು ದೇವರಲ್ಲೇ ಇದ್ದೀರಾ. ನೀವು ಯೇಸು ಕ್ರಿಸ್ತನಲ್ಲಿ, ಯೇಸು ಕ್ರಿಸ್ತನ ಒಂದು ರೂಪಾಂತರ, ಅವರ ಒಂದು ಸ್ವಭಾವ, ಅವರ ಒಂದು ಸಾಮರ್ಥ್ಯ, ಅವರ ಒಂದು ಪ್ರೀತಿಯನ್ನು ನೀವು ವ್ಯಕ್ತಪಡಿಸುವ ರೀತಿಯಲ್ಲಿ ಈ ಕಾರ್ಯಗಳು ನಡೀತಾ ಇದೆ ಅನ್ನುವ ರೀತಿಯಲ್ಲಿ ಇರುವಾಗ ನಾನು ಹೇಳ್ತಾ ಇದ್ದೀನಿ, ನೀವು ಏನು ಆಗ್ಲಿಲ್ವೋ ಅದರ ನಿಮಿತ್ತವಾಗಿ ದುಃಖ ಪಡೋದಿಲ್ಲ. ನಾನು ಎಲ್ಲಿ ತನಕ ಆ ನೋವನ್ನು ವ್ಯಕ್ತಪಡಿಸಿದ್ನೋ ಅಲ್ಲಿ ತನಕ ನನ್ನ ಸಮಾಧಾನ ನೋಡಿಲ್ಲ, ನೆಕ್ಸ್ಟ್ ಒಂದು ಅದ್ಭುತವನ್ನು ನೋಡಿಲ್ಲ. ಆದರೆ ಯಾವಾಗ ಆ ವೇದನೆಯನ್ನು ನಿರ್ಮೂಲ ಮಾಡಿ, ಇಲ್ಲ ಇದರಿಂದ ನನ್ನ ದೇವರು ಯಾರು ಅಂತ ನಾನು ಡಿಸೈಡ್ ಮಾಡಲ್ಲ, ನನ್ನ ದೇವರು ನನ್ನನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇರೋದು ಸತ್ಯ, ಇದು ನಡೆದ್ರೂ ಸರಿ ನಡೀಲಿಲ್ಲ ಅಂದ್ರೂ ಸರಿ, ಅವರು ನನ್ನನ್ನು ಪ್ರೀತಿ ಮಾಡ್ತಾ ಇರೋದು ಸತ್ಯ, ಅದರಿಂದ ಅವರಲ್ಲಿ ಇನ್ನೂ ನಾನು ಒಂದಾಗಬೇಕು, ಅವರನ್ನು ಇನ್ನೂ ಅನುಭವಿಸ್ಬೇಕು, ಅವರ ಪ್ರೀತಿ ನಾನು ಇನ್ನೂ ಅನುಭವಿಸ್ಬೇಕು ಅಂತ ಹೇಳುವಾಗಲೇ ನಾನು ದೇವರ ಪ್ರಕಟಣೆಯನ್ನು ಬೇರೆ ಲೆವೆಲಲ್ಲಿ ಅನುಭವಿಸಕ್ಕೆ ಶುರು ಮಾಡಿದೆ. ಆಕ್ಚುಲಿ ಇದನ್ನ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ಲಾಸ್ಟ್ 2 ವರ್ಷದ ಒಂದು ನನ್ನ ಮೆಸೇಜ್ದು ಅವಾಗವಾಗ ನಾನೇ ಕೇಳ್ತಾ ಇರ್ತೀನಿ, ನೋಟ್ಸ್ ತಗೊಂಡು ನೋಡ್ತಾ ಇರ್ತೀನಿ, ವರ್ಸಸ್ ಈ ದಿನಗಳಲ್ಲಿ ದೇವರು ಕೊಡ್ತಾ ಇರುವ ಕಾರ್ಯಗಳ ಕಂಪೇರ್ ನೋಡುವಾಗ ನಾನು ವ್ಯತ್ಯಾಸ ಹೇಳ್ತೀನಿ. ಹೋದ 2 ವರ್ಷ ಹಿಂದೆ ಮಾತಾಡಿದ ಪ್ರಕಟಣೆಗಳ ಎಲ್ಲ ಆ ಒಂದು ಲೆವೆಲಲ್ಲಿ ಅದು ಇದ್ರೂ, ನನ್ನ ಒಳಗಡೆ ಇದ್ದ ಒಂದು ಟ್ರಾನ್ಸ್ಫಾರ್ಮೇಶನ್ ಈ ದಿನಗಳಲ್ಲಿ ಮಾತಾಡುವ ವಾಕ್ಯದ ಮೂಲಕ ಬರುವ ಟ್ರಾನ್ಸ್ಫಾರ್ಮೇಶನ್ ಬೇರೆ ಲೆವೆಲಲ್ಲಿದೆ. ಹಾಗಾದ್ರೆ ಏನರ್ಥ ಅಂತ ಹೇಳಿದ್ರೆ, ಒಂದು ವೇಳೆ ನೀವು ನನ್ನ ಕೇಳ್ತಾ ಇರೋರು ಅವಾಗಿಂದನೇ ಇಂಥ ಒಂದು ಪ್ರಕಟಣೆ ಪವರ್ಫುಲ್ ಆಗಿದೆ ಅಂತ ನೀವು ಹೇಳ್ಬೋದು. ಆದರೆ ಪರ್ಸನಲ್ ಆಗಿ ನಾನು 2 ವರ್ಷ ಹಿಂದೆ ಮಾತಾಡಿದ ವಾಕ್ಯದ ಮೂಲಕ ನಾನು ಹೊಂದಿರುವ ಒಳಗಡೆ ನನ್ನ ಒಳಗಿನ ಮನುಷ್ಯ ಹೊಂದಿರುವ ಬಲವಾಗಲಿ, ಒಂದು ಬದಲಾವಣೆ ಆಗಲಿ, ಅದು ಈ ದಿನಗಳಲ್ಲಿ ನಾನು ಅನುಭವಿಸುವ ಪ್ರಕಟಣೆಯ ಮೂಲಕ ತುಂಬ ಬಲವಾಗಿದೆ ಅಂತ ಹೇಳ್ತಾ ಇದ್ದೀನಿ. ಬಿಕಾಸ್ ದೇವರ ವಾಕ್ಯ ಎಷ್ಟು ಆ ರೆವಲೇಷನ್ ಚೆನ್ನಾಗಿತ್ತು, ಪವರ್ಫುಲ್ ಆಗಿತ್ತು ಅಂತ ಹೇಳೋದಕ್ಕಿಂತ ಆ ಪ್ರಕಟಣೆ ನಿಮ್ಮನ್ನು ಎಷ್ಟರ ಮಟ್ಟಿಗೆ ಬದಲಾಯಿಸಿದೆ, ನಿಮ್ಮನ್ನು ರೂಪಾಂತರಗೊಳಿಸಿದೆ, ದೇವರ ವಾಕ್ಯದಂತೆ ನೀವು ಆಗಿದ್ದೀರಾ ಅನ್ನೋದು ಬಹಳ ಬಹಳ ಮುಖ್ಯ. ಈಗ ಕೂಡ ನಾನು ಒಂದು ಕೇಳ್ತಾ ಇರುವ ಪ್ರತಿಯೊಬ್ಬರಿಗೂ ಒಂದು ಮಾತನ್ನು ಹೇಳ್ತೀನಿ. ಇಫ್ ಯು ಆರ್ ಹಿಯರಿಂಗ್ ದ ವರ್ಡ್ ಫಾರ್ ದ ಫಿಸಿಕಲ್ ಬೆನಿಫಿಟ್, ನೀವು ವಾಕ್ಯವನ್ನು ಕೇಳ್ತಾ ಇರುವುದೇ ನಿಮ್ಮ ಶರೀರ ಅಗತ್ಯಗಳಿಗೋಸ್ಕರ, ಸಮಸ್ಯೆಯಿಂದ ಬಿಡುಗಡೆಗೋಸ್ಕರ, ಕಾಯಿಲೆಯಿಂದ ಬಿಡುಗಡೆಗೋಸ್ಕರ ಅಂತ ಹೇಳಿದ್ರೆ ನೀವು ಇನ್ನೂ ವಾಕ್ಯದ ಮಹಿಮೆಯನ್ನು ಅರ್ಥ ಆಗಲಿಲ್ಲ, ವಾಕ್ಯದ ಉದ್ದೇಶ ಏನು ಅಂತ ನಿಮಗೆ ಅರ್ಥ ಆಗಲಿಲ್ಲ. ದೇವರ ವಾಕ್ಯವು ನೀವು ಒಂದು ಶರೀರದ ಪರಿಸ್ಥಿತಿಯಿಂದ ಬಿಡುಗಡೆ ಮಾಡೋದಕ್ಕೋಸ್ಕರ ಮಾತ್ರವಲ್ಲ, ನೀವು ವಾಕ್ಯವನ್ನು ಹೊಂದಿಕೊಳ್ಳುವಾಗ ನೀವು ವಾಕ್ಯವಾಗೇ ಆಗಬೇಕು ಅನ್ನೋದಕ್ಕೋಸ್ಕರ. ವರ್ಡ್ ಇಸ್ ದ ರೆವಲೇಷನ್ ಆಫ್ ದ ವರ್ಡ್ ಇಸ್ ಫಾರ್ ಯು ಟು ಬಿಕಮ್ ದ ವರ್ಡ್. ನೀವು ಹೊಂದಿಕೊಂಡಿರುವ ಈ ವಾಕ್ಯದ ಮೂಲಕ ನೀವು ವಾಕ್ಯವಾಗೇ ಆಗಬೇಕು ಅನ್ನೋದೇ ದೇವರ ಉದ್ದೇಶ. ಸೊ ವಾಕ್ಯವಾಗೇ ಆದರೆ ಮಾತ್ರನೇ ಆ ವಾಕ್ಯದ ಸ್ವಭಾವ, ಆ ವಾಕ್ಯದ ಸಾಮರ್ಥ್ಯ, ಆ ವಾಕ್ಯದ ಮಹಿಮೆ, ಆ ವಾಕ್ಯದ ಫಲ, ಆ ವಾಕ್ಯದ ಎಲ್ಲ ಕಾರ್ಯಗಳು ಅದುವಾಗಿವೆ ನಿಮ್ಮಲ್ಲಿ ಪ್ರಕಟವಾಗುವುದು. ಯೇಸುವಿನ ನಾಮದಲ್ಲಿ ಈಗ ಕೂಡ ಪ್ರಾಫಿಟಿಕ್ ಆಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ನೀವು ಪ್ರತಿಯೊಬ್ಬರು ಕೂಡ ಇಂದಿನಿಂದ ನೀವು ಯಾವುದಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರೋ ಅದು ನಡೆದ್ರೆ ಸರಿ, ನಡೆದಿಲ್ಲ ಅಂದ್ರೆ ಸರಿ, ಅದು ನೀವು ಅವರಲ್ಲಿ ಏನಾಗಿದ್ದೀರಾ, ಅವರು ನಿಮ್ಮಲ್ಲಿ ಏನಾಗಿದ್ದಾರೆ, ನಿಮ್ಮ ಸಂಬಂಧ ದಿನೇ ದಿನೇ ಯಾವ ರೀತಿ ಬೆಳೀತಾ ಇದೆ, ಆ ಸಂಬಂಧದ ಆ ಒಂದು ಇಂಟಿಮೆಸಿ, ಆ ಸಂಬಂಧದ ಫಲ, ನೀವು ನಿಮ್ಮ ಭಾವನೆ, ನಿಮ್ಮ ಹೃದಯ, ನಿಮ್ಮ ಕುತೂಹಲವನ್ನು ಯಾವ ರೀತಿ ವ್ಯಕ್ತಪಡಿಸ್ತಾ ಇದ್ದೀರಾ ಅನ್ನೋದು ಬಹಳ ಬಹಳ ಮುಖ್ಯ. ಸೊ ಲೆಟ್ ಮೀ ನಾವ್ ಕಮ್ ಟು ದಿಸ್ ಪಾಯಿಂಟ್. ಇಷ್ಟೊತ್ತು ನಾನು ಹೇಳಿದೆ ಏನೇನು ಕಾರಣಗಳು ಹೇಗೆ ಅಂತ. ಈಗ ನಾನು ಹೇಳ್ತೀನಿ ನೋಡಿ, ಈಗ ಇಂಥ ಒಂದು ಪರಿಸ್ಥಿತಿ, ಇಂಥ ಒಂದು ಸಿಚುವೇಶನ್ ರೈಸ್ ಆಯಿತು. ಯಾವ ರೀತಿ ನೀವು ದೇವರನ್ನ ನಂಬಿದ್ರಿ, ದೇವರ ಪ್ರೇರೇಪಣೆಯಿಂದ ಒಂದು ಕಾರ್ಯ ಮಾಡಿದ್ರಿ, ಆದರೆ ನೀವು ಎದುರು ನೋಡುವ ಜಯ ನೋಡಿಲ್ಲ, ಎದುರು ನೋಡುವ ಒಂದು ಫಲ ಬಂದಿಲ್ಲ. ಫಸ್ಟ್ ಥಿಂಗ್, ಇದ್ರ ಬಗ್ಗೆ ಕೊರುವುದು ಬಿಟ್ಬಿಡಿ. ಏನಪ್ಪ ಇದಕ್ಕಿಂತ ಏನು ಭಕ್ತಿ ಮಾಡೋದು, ಏನು ದೇವ್ರೆ ಇದಕ್ಕಿಂತ, ಈಗ ನಾನೇನು ತಪ್ಪು ಮಾಡಿದ್ನಾ, ಏನೋ ಪಾಪ ಮಾಡಿದ್ನಾ, ಇಲ್ಲ ಸರಿಗೆ ಫಾಸ್ಟಿಂಗ್ ಮಾಡಿಲ್ವಾ, ವಾಕ್ಯನ ಧ್ಯಾನ ಮಾಡಿಲ್ವಾ, ಈ ಥರ ಪ್ರಶ್ನೆಗಳನ್ನೆಲ್ಲ ನಿಲ್ಲಿಸ್ಬಿಡಿ. ಬಿಕಾಸ್ ನೀವು ಎಲ್ಲಿ ತನಕ ಇಂಥ ಒಂದು ಪ್ರಶ್ನೆಗಳು ಬರ್ತಾ ಇದೆಯೋ ಅವಾಗ ಏನು ತೋರಿಸ್ತಾ ಇದ್ದೀನಿ ಅಂದರೆ, ನೀವೆಷ್ಟು ಭಕ್ತಿ ಮಾಡ್ತಾ ಇದ್ದೀರಾ,
ನೀವೆಷ್ಟು ದೇವರಿಗೆ ಒಳ್ಳೇದು ಮಾಡ್ತಾ ಇದ್ದೀರಾ, ನೀವೇನು ಮಾಡ್ತಾ ಇದ್ದೀರಾ ಅಂತ ನಿಮ್ಮ ಪರ್ಫಾರ್ಮೆನ್ಸೇ ಅಲ್ಲಿ ತೋರಿಸ್ತಾ ಇದ್ದೀರಾ. ಸೊ ಅದರಿಂದ ನೀವು ನಿಮ್ಮ ನಿಮ್ಮ ಒಳಗಿನ ಕಾರ್ಯಗಳನ್ನ ಎಕ್ಸ್ಪ್ರೆಸ್ ಮಾಡೋದು ತಪ್ಪಲ್ಲ, ಆದರೆ ಅದ್ರ ಬಗ್ಗೆನೇ ಕೊರಗ್ತಾ ಇರಬೇಡಿ. ಈಗ ಒಂದು ಪಾಯಿಂಟಲ್ಲಿ ಇದಕ್ಕಿಂತ ಏನಪ್ಪ ಭಕ್ತಿ ಮಾಡೋದು, ಇದಕ್ಕಿಂತ ಏನು ದೇವರ ಆಲಯಕ್ಕೆ ಹೋಗೋದು, ಎಲ್ಲ ಸುಮ್ಮನೆ ಇದ್ಬಿಡೋಣ, ದೇವ್ರು ಏನು ಮಾಡ್ತಾ ಇಲ್ಲ, ಆ ಥರ ಬಿಟ್ಟು ಹಿಂಜರ್ಗಿ ಹೋಗ್ಬಿಡಿ. ಯಾಕಂತ ಹೇಳಿದ್ರೆ ನೀವು ಒಂದಷ್ಟು ಸರಿ ಈ ಥರ ಪರಿಸ್ಥಿತಿಗಳಲ್ಲಿ ದೇವ್ರು ಏನು ನೋಡ್ತಾರೆ ಗೊತ್ತಾ? ಹಾಗಾದರೆ ಹಂಗೇನಾದ್ರೂ ಹಿಂಜಾರಿಗೆ ಹೋದ್ರೆ, ಇಲ್ಲ ನೀವು ಇದ್ರ ಮೇಲೆ ನೀವು ದೇವರನ್ನ ದೇವರ ವೆಯ್ಟ್ ಮಾಡ್ತಾ ಇದ್ರೆ, ನಿಮಗೆ ನಡೆದಿರುವ ಕಾರ್ಯದ ಮೇಲೆ ದೇವರು ಎಷ್ಟು ಪವರ್ಫುಲ್ ಅಂತ ನೀವು ಡಿಫೈನ್ ಮಾಡುವುದಾದ್ರೆ, ದೇವರೇ ನಿಮ್ಮನ್ನು ಯಾವ ರೀತಿ ನೋಡ್ತಾರೆ ಗೊತ್ತಾ? ಸೊ ಹಾಗಾದರೆ ನೀನು ಜೆನ್ಯೂನ್ ಆಗಿ ನನ್ನನ್ನು ಇಷ್ಟು ದಿನ ಪ್ರೀತಿ ಮಾಡಿಲ್ಲ, ನಿನಗೊಂದು ಕಾರ್ಯ ಆಗೋದಕ್ಕೋಸ್ಕರ ನನ್ನನ್ನು ಪ್ರೀತಿ ಮಾಡ್ತಾ ಇದೆ, ನಿನಗೊಂದು ಕಾರ್ಯ ಜಯ ಆಗೋದಕ್ಕೋಸ್ಕರ ನನ್ನನ್ನು ಉಪಯೋಗಿಸ್ತಾ ಇದೆ. ಯಾವಾಗ ಆ ರೀತಿಯಾದ ಒಂದು ಥಾಟ್, ಅದು ಒಂದು ಥರ ಪ್ರಶ್ನೆ ಥರ ಬಂತೋ, ಅವಾಗ ಐ ಆಮ್ ಟೆಲಿಂಗ್ ಯು, ನೀವು ಯಾವಾಗ ವಾಕ್ಯದ ಮೂಲಕ ಮೆಚೂರ್ ಆಗ್ತಾ ನಿಮ್ಮ ಶರೀರದ ಕಾರ್ಯಗಳಿಗಿಂತ ನೀವು ತಂದೆಯಾದ ದೇವರಲ್ಲಿರುವ ಆ ಪ್ರೀತಿ ಬಲವಾಗಿಬಿಡುತ್ತೆ. ಅವ್ರ ಕಾರ್ಯವನ್ನು ಮಾಡಿದ್ರೂ ಸರಿ, ಮಾಡಲಿಲ್ಲ ಅಂದರೂ ಸರಿ, ನಾನು ಹೇಳ್ತಾ ಇದ್ದೀನಿ, ಈಗ ಐ ವಿಲ್ ಆಲ್ಸೋ ಕಮ್ ಟು ದ ಪಾಯಿಂಟ್. ಏನಂತ ಹೇಳಿದ್ರೆ, ಆ ಥರ ಏನಾದರೂ ನಷ್ಟ ಹೊಂದಿದ್ರು ಕೂಡ ನೀವು ಏನು ಕಳ್ಕೊಂಡ್ರಿ, ನಿಮಗೇನು ನಡೀತು ಅನ್ನೋದ್ರ ಸ್ವಲ್ಪ ಹಿಂದೆ ಹೋಗಿ ನೋಡಿದ್ರೆ, ನೀವು ಏನೇನೂ ಕಳ್ಕೊಂಡಿರಲ್ಲ. ನಿಮಗೆ ಏನೇನು ಆಗಬೇಕಾಯ್ತೋ, ಏನೇನು ನಡಿಬೇಕಾಯ್ತೋ, ಏನೇನು ಮುಂದುವರಿಬೇಕಾಯ್ತೋ ಎಲ್ಲ ನಿಮಗೆ ಇನ್ನೂ ಆಶೀರ್ವಾದವಾಗೇ ನಡೆದಿರುತ್ತೆ. ನಾವು ಪರ್ಟಿಕ್ಯುಲರ್ ಆಗಿ ಆ ಒಂದು ಪಾಯಿಂಟ್ನ ಅದು ಏನು ಸಿಗ್ಲಿಲ್ವೋ ಅದ್ರ ಮೇಲೇ ಗಮನ ಇದೆ. ಅದಾದ ಮೇಲೆ ಏನು ನಡೀತು ಅಂತ ನೋಡೋದಾದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ. ನನ್ನ ಜೀವನದಲ್ಲಿ ಅದೇ ನಡೀತಾ ಇರೋದು. ಈಗ ಎಲ್ಲಿ ಏನು ಇಲ್ಲದೆ ನಿರ್ಮೂಲ ಆಗುವ ಪರಿಸ್ಥಿತಿಯಲ್ಲಿ ದೇವರ ಪ್ರೀತಿ, ದೇವರ ಮಹಿಮೆ ಪ್ರಕಟಿಸಿ, ಮತ್ತೆ ಆತನ ಮಹಿಮೆ ಅಂತದ್ದು ಅಂತ ಎಬ್ಬರಿಸಿ ಈಗ ದೇವರ ನಾಮ ಮಹಿಮೆ ಪಡೋ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ. ಸೊ ಹಾಗಾದ್ರೆ ನಾನು ಹೇಳ್ತಾ ಇದ್ದೀನಿ, ಇಂಥ ಒಂದು ಪರಿಸ್ಥಿತಿಯಲ್ಲೂ ನೀನು ನನ್ನನ್ನೇ ನಂಬಿದ್ಯಾ ಅಂತ ದೇವರು ನೋಡ್ತಾ ಇದ್ದಾರೆ. ಯೇಸುವಿನ ನಾಮದಲ್ಲಿ ಈಗ ಕೂಡ ಪ್ರಾಫಿಟಿಕ್ ಆಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ, ನೀವು ಪ್ರಾರ್ಥನೆ ಮಾಡಿ ಕಾದು ದೇವರ ಉದ್ದೇಶದ ಪ್ರಕಾರ ಮಾಡಿ ಆದರೂ ಫೇಲ್ ಆದರೂ ಕೂಡ ನಾನು ನಿಮಗೆ ಹೇಳ್ತಾ ಇದ್ದೀನಿ, ನಿಮಗೆ ಏನು ನಡೀಲಿವೋ ಅದರ ನಿಮಿತ್ತವಾಗಿ ದೇವರನ್ನ ಆ ಭಾವನೆಯಲ್ಲೇ ನೋಡಬೇಡಿ. ನೀವು ಅಂಥ ಪರಿಸ್ಥಿತಿಯಲ್ಲಿ, ಅಪ್ಪ ನನಗೆ ನೀನೇ ಇದರಲ್ಲೂ ಆಧಾರ, ಇದರಲ್ಲಿ ಕೂಡ ನಾನು ನಿನ್ನನ್ನೇ ಸೇವೆ ಮಾಡೋದು, ಇದರಲ್ಲಿ ಕೂಡ ನಿನ್ನನ್ನೇ ಘನಪಡಿಸುವುದು, ಆದ್ದರಿಂದ ನಾನು ನಿನ್ನನ್ನೇ ನಂಬಿದ್ದೀನಿ, ನಿನ್ನನ್ನೇ ಸಾರಿದ್ದೀನಿ, ನೀನೇ ನನ್ನನ್ನು ನಡೆಸ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ನನಗೆ ಬೇರೆ ಒಂದು ದಾರಿ ಅವಶ್ಯಕತೆ ಇಲ್ಲ, ಬೇರೆ ಒಂದು ಸೊಲ್ಯೂಷನ್ ಅವಶ್ಯಕತೆ ಇಲ್ಲ. ಯಾಕಂದರೆ ನನ್ನ ಆತ್ಮ, ಪ್ರಾಣ, ಶರೀರವನ್ನು ಇನ್ನೂ ತಗ್ಗಿಸಿ ನಿನ್ನಲ್ಲಿ ಅರ್ಪಿಸಿಕೊಡ್ತಾ ಇದ್ದೀನಿ. ನಾನು ಹೇಳ್ತೀನಿ, ಈ ರೀತಿ ಮಾಡುವಾಗ, ನಾವು ಐ ಆಮ್ ಟಾಕಿಂಗ್ ಅಬೌಟ್ ಪಾಯಿಂಟ್ಸ್. ಈಗ ಈ ರೀತಿಯಾಗಿರೋದಕ್ಕೆ ಇದನ್ನೇ ಓವರ್ಕಮ್ ಮಾಡೋದು ಹೆಂಗೆ ಅಂತ ಮಾತಾಡ್ತಾ ಇದ್ದೀನಿ. ಅದಕ್ಕೆ ಫಸ್ಟ್ ಪಾಯಿಂಟ್ ಹೇಳ್ತಾ ಇದ್ದೀನಿ, ನೀವು ಅದ್ರ ಬಂದು ಕೊರಗೋದು ಬಿಟ್ಬಿಟ್ಟು, ಅಪ್ಪ ಇದರಲ್ಲಿ ಕೂಡ ನಿನ್ನನ್ನೇ ಸೇವೆ ಮಾಡ್ತಾ ಇದ್ದೀನಿ, ನಿನ್ನನ್ನೇ ನಂಬಿದ್ದೀನಿ, ನೀನು ಇದ್ರ ಬಗ್ಗೆ ಏನಾದರೂ ಒಂದು ಮಾಡಿದ್ದಕ್ಕೋಸ್ಕರ ಸ್ತೋತ್ರಪ್ಪ ಅಂತ ಆ ರೀತಿಯಾದ ಹೃದಯವನ್ನು ವ್ಯಕ್ತಪಡಿಸುವಾಗ ಏನಾಗುತ್ತೆ ಅಂತ ಹೇಳ್ತೀನಿ. ಆವಾಗ ದೇವರು ನಿಮ್ಮನ್ನು ನೋಡುವ ರೀತಿನೇ ವಿಚಿತ್ರವಾಗಿರುತ್ತೆ. ನನ್ನ ಮಗ ಶರೀರದ ಲಾಭಕ್ಕೋಸ್ಕರ ನನ್ನನ್ನು ಪ್ರೀತಿ ಮಾಡಲಿಲ್ಲ, ಶರೀರದ ಒಂದು ಅಗತ್ಯಗೋಸ್ಕರ, ಸಮಸ್ಯೆಯಿಂದ ಬಿಡುಗಡೆಗೋಸ್ಕರ ನನ್ನನ್ನು ಪ್ರೀತಿ ಮಾಡಿಲ್ಲ, ಅವನು ನಿಜವಾಗ್ಲೂ ನನ್ನನ್ನು ಹೃದಯಪೂರ್ವಕ ಪ್ರೀತಿ ಮಾಡ್ತಾ ಇದ್ದಾನೆ ಅಂತ ಅವರ ಪ್ರೀತಿಯ ರಸವನ್ನು ನಮ್ಮಲ್ಲಿ ಇನ್ನೂ ಹೆಚ್ಚಾಗಿ ಸುರಿಸಿ, ನಮಗೂ ತಂದೆಯಾದ ದೇವರಿಗಿರುವ ಅನ್ಯೂನ್ಯತೆ ಅದು ಎಷ್ಟು ಬಲವಾಗುತ್ತಂದರೆ, ನಾನು ಹೇಳ್ತಾ ಇದ್ದೀನಿ, ಆ ಒಂದು ದೇವರ ಅನ್ಯೂನ್ಯತೆ ನಿಮ್ಮನ್ನು ಮುಂದೆ ಒತ್ತಡದಿಂದ ಸಮಸ್ಯೆಯನ್ನು ಬಿಡುಗಡೆ ಮಾಡೋ ರೀತಿಯಲ್ಲಿ ಇರೋಲ್ಲ, ಆ ಸಮಸ್ಯೆ ಎಲ್ಲ ಸುಲಭವಾಗಿ ನೀವು ಓವರ್ಕಮ್ ಮಾಡಿ ಜಯದಲ್ಲಿ ನಡೆಯುವ ಹಾಗೆ ಮಾಡ್ಬಿಡ್ತಾರೆ. ಇದನ್ನೇ ನನ್ನ ಜೀವನದಲ್ಲಿ ನಡೆದಿದ್ದು. ಈ ಥರ ಒಂದು ಘಟನೆ ನಡೀತು ಅಂತ ಕೂಡ ನನಗೆ ಎರೇಸ್ ಮಾಡೋ ರೀತಿಯಲ್ಲಿ, ಅದು ನೆನಪಿಗೆ ಕೂಡ ಬರದೇ ಇರುವ ರೀತಿಯಲ್ಲಿ ಎಲ್ಲ ಯಾವುದೇ ಒಂದು ಒತ್ತಡ ಇಲ್ಲದೆ, ಕಷ್ಟ ಇಲ್ಲದೆ, ಶ್ರಮ ಇಲ್ಲದೆ ಸುಲಭವಾಗಿ ತೀರಿಸಿ ಮುಗಿಸ್ಬಿಟ್ರು.
ಯೇಸುವಿನ ನಾಮದಲ್ಲಿ ನಿಮ್ಮ ಜೀವನದಲ್ಲಿ ಕೂಡ ಇದೇ ಕಾರ್ಯವನ್ನು ನಾನು ನಡೆಯುವುದು ಅಂತ ಪ್ರಾಫಿಟಿಕ್ ಆಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ವಿಶೇಷವಾಗಿ ನೀವು ಯಾವಾಗ ಅದರಲ್ಲಿ ಕೂಡ ಈಗ ನಾ ಈ ಪಾಯಿಂಟ್ ನಾನು ಎಂಫಸೈಸ್ ಮಾಡುವಾಗ ತುಂಬ ಗಮನದಿಂದ ಕೇಳಿ. ನೀವು ದೇವರು ನಿಮ್ಮ ಜೊತೆ ಇದ್ದಾರೆ ಎಂಬುದಕ್ಕೆ ಆಧಾರ ಬರೀ ಶರೀರದಲ್ಲಿ ಆದ ಅದ್ಭುತವೇ, ಕಾಣುವ ರೀತಿಯಲ್ಲಿ ನಾನು ಅನುಭವಿಸಿದ ಆಶೀರ್ವಾದವೇ ಅಂತ ಹೇಳುವುದಾದರೆ, ಇವತ್ತು ನಿಮ್ಮ ಮನಸ್ಸು ಮಾನಸಾಂತರ ಆಗಲಿ, ನಿಮ್ಮ ಆತ್ಮದ ಕಣ್ಣುಗಳು ತೆರೆಯಲಿ. ಏಕೆಂದರೆ ವಿಸಿಬಲ್ ಸಕ್ಸಸ್ ಕಾಣುವ ರೂಪದಲ್ಲಿ ಉಂಟಾದರೆ ಮಾತ್ರನೇ ದೇವರು ನನ್ನ ಜೊತೆ ಇದ್ದಾರೆ ಅಂತ ಹೇಳಿದ್ರೆ ತಪ್ಪು. ಯೋಸೇಫನ ಜೈಲಲ್ಲಿ ಇರುವಾಗ ಕೂಡ ವಾಕ್ಯ ಹೇಳ್ತಾ ಇದೆ, ದೇವರು ಯೋಸೇಫನ ಜೊತೆ ಇದ್ದನು. ದಾವೀದನು ರಾಜನಾಗ್ತೀನಿ ಅಂತ ಅಭಿಷೇಕ ಮಾಡಲ್ಪಟ್ಟ ಮೇಲೆ ಕೂಡ ಅವನನ್ನು ಸಾಯಿಸೋದಕ್ಕೆ ಹುಡುಕಾಡುವಾಗ ಅವನು ಗುಹೆ ಒಳಗಡೆ ಹೋಗಿ ಬಚ್ಚಿಕೊಂಡು ಮರಣದ ಭಯದಲ್ಲಿ ಇರುವಾಗಲೂ ದೇವರು ಅವನ ಜೊತೆ ಇದ್ದರು. ಪಾಲ್ನ ಚೈನಲ್ಲಿ ಕಟ್ಟಾಕಿ ಒಡೆದು ಜೀವ ಹೋಗುವ ರೀತಿಯಲ್ಲಿ ಊರಾಚೆ ಬಿಸಾಕುವಾಗ ಕೂಡ ದೇವರು ಪೌಲಿನ ಜೊತೆ ಇದ್ದರು. ಯೇಸು ಕ್ರಿಸ್ತು ಕಲ್ವಾರಿ ಶಿಲ್ವೆಯಲ್ಲಿ ಮರಣ ಹೊಂದುವಾಗ ಕೂಡ ದೇವರು ಅವರ ಜೊತೆ ಇದ್ದರು. ಅದರಿಂದ ಪ್ರಾಫಿಟಿಕ್ ಆಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ, ಯೇಸುವಿನ ನಾಮದಲ್ಲಿ ನೀವು ಇವತ್ತು ಎಂಥ ಒಂದು ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಇದ್ದೀರೋ, ಎಂಥ ಒಂದು ನಷ್ಟ, ಕಷ್ಟ, ಸಾಲ, ದೇವರನ್ನೇ ನಂಬಿ ಈಗ ನಾನು ಇಂಥ ಪರಿಸ್ಥಿತಿಯಲ್ಲಿ ಇದ್ದೀನಿ ಅಂತ ಯಾರಾದರೂ ಹೇಳುವುದಾದರೆ, ಈಗಲೂ ದೇವರು ನಿಮ್ಮ ಜೊತೆನೇ ಇದ್ದಾರೆ, ನಿಮಗೋಸ್ಕರ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈಗ ಅವರ ಮಹಿಮೆಯನ್ನು ನೀವು ಬಲವಾಗಿ ಇದ್ದೀರಾ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀರಿ. ರಿಸೀವ್ ಇಟ್ ಇನ್ ಯೋರ್ ಸ್ಪಿರಿಟ್, ರಿಸೀವ್ ಇಟ್ ಇನ್ ಯೋರ್ ಸ್ಪಿರಿಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಈಗ ನಾನು ಹೇಳ್ತೀನಿ ನೋಡಿ, ಎಲ್ಲಿಯ ತನಕ ನಿಮಗೆ ಯಾವ ಸಮಸ್ಯೆನೂ ಬರದೆ ನೀವು ದೇವರು ಮಾಡಿದ ಪ್ರಕಾರ ಮಾಡಿದ ಪ್ರಾರ್ಥನೆಗೆ ಉತ್ತರ, ದೇವರ ಉದ್ದೇಶದ ಪ್ರಕಾರ ಎಲ್ಲ ನಿಮಗೆ ಅನುಕೂಲವಾಗಿ ಆಶೀರ್ವಾದವಾಗಿ ನಡೆಯುವಾಗೆಲ್ಲ ನಿಮ್ಮ ನಂಬಿಕೆ ಕೂಡ ಯಾವುದ್ರ ಮೇಲೆ ಇರುತ್ತಂದರೆ, ಯಾವ ಕಾರ್ಯ ನೆರವೇರುತ್ತೋ ಅದೇ ಆಧಾರವಾಗಿರುತ್ತೆ ದೇವರು ನಿಮ್ಮ ಜೊತೆ ಇರ್ತಾರೆ ಅಂತ. ಆದರೆ ಆ ಲೆವೆಲಿಂದ ಇನ್ನೊಂದು ಲೆವೆಲ್ ಮೆಚುರಿಟಿಗೆ ಹೋಗ್ಬೇಕು. ಆ ಲೆವೆಲಿಂದ ಇನ್ನೊಂದು ಲೆವೆಲ್ ಮೆಚುರಿಟಿಗೆ ಹೋಗ್ಬೇಕು ಅಂದರೆ ದೇವರ ಜೊತೆಗಿರುವಾಗಲೂ ನೆಗೆಟಿವ್ ಆದರೆ ನೀವು ಇನ್ನೂ ದೇವ್ರನ್ನ ಅದೇ ಭಾವನೆಯಲ್ಲಿ ಅದೇ ಪ್ರೀತಿಯಿಂದ ಅವರೇ ಬೇಕು ಅಂತ ಆ ಹೃದಯದಿಂದ ಇದ್ದೀರಾ ಅನ್ನೋದು ಬಹಳ ಬಹಳ ಮುಖ್ಯ. ಲೆಟ್ ಮಿ ಗಿವ್ ಯು ಒನ್ ಎಕ್ಸಾಂಪಲ್. ಎಲ್ಲಿಯ ತನಕ ಪೇತ್ರನು ಯೇಸುವನ್ನು ಶರೀರ ಪ್ರಕಾರವಾಗಿ ನೋಡಿ ಅವ್ರು ಮಾಡಿದ ಅದ್ಭುತಗಳನ್ನು ನೋಡಿ ಅದನ್ನ ಅಕ್ನಾಲೇಜ್ ಮಾಡಿ, ಈಗ ಯೇಸು ನಿನ್ನನ್ನು ಸಾಯಿಸ್ಬಿಡ್ತಾರೆ, ಯೇಸು ನನ್ನನ್ನು ಸಾಯಿಸ್ತಾರೆ ಅಂತ ಹೇಳುವಾಗ ಅವನು ಎಷ್ಟು ಶರೀರದ ಎಮೋಷನನ್ನು ವ್ಯಕ್ತಪಡಿಸ್ದ ಅಂದರೆ, ಯೇಸುವೆ ಇದು ಮಾತ್ರ ನಡಿಲಿಕ್ಕೆ ಬಿಡೋದಿಲ್ಲ. ಹಂಗಾದ್ರೆ ಅವನು ಹೇಳೋ ರೀತಿ ಹೆಂಗಿತ್ತಂದ್ರೆ, ನಾನು ಬೇಕಾದ್ರೆ ನಿನಗೆ ಸಾಯ್ತೀನಿ, ನಿನಗೋಸ್ಕರ ಸಾಯ್ತೀನಿ, ಆದರೆ ನಿನ್ನನ್ನು ಯಾರು ಸಾಯಿಸಕ್ಕೆ ಬಿಡೋದಿಲ್ಲ ಅನ್ನುವ ರೀತಿಯಲ್ಲಿ ಜೋರಾಗಿ ಮಾತಾಡ್ದ. ಇದು ಶರೀರದ ಎಮೋಷನ್ ಥಿಂಗ್. ಶರೀರದ ಎಮೋಷನಿಂದ ನಾವು ಏನು ಬೇಕಾದ್ರೂ ಮಾತಾಡ್ಬೋದು. ಆದರೆ ಯೇಸು ಅವನಿಗೆ ಉತ್ತರ ಕೊಟ್ಟರು, ಬೆಳಗ್ಗೆ ಕೋಳಿ ಕೂಗೋದು ಮುಂಚೆ ನೀನು 3 ಸರಿ ಬಂದು ನಾನು ಯಾರಂತಲೇ ಗೊತ್ತಿಲ್ಲ ಅಂತ ಹೇಳ್ಬಿಡ್ತೀಯ ಅಂತ. ಸೊ ಹಾಗಾದರೆ ನಾನು ಹೇಳ್ತಾ ಇದ್ದೀನಿ, ಯಾವ ಮನುಷ್ಯ ನಾನು ಯೇಸುವನ್ನು ಸಾಯಿಸಕ್ಕೆ ಬಿಡೋದಿಲ್ಲ, ಬಿಟ್ಟರೆ ಅವ್ರಿಗೋಸ್ಕರ ನಾನೇ ಸಾಯಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿದ ಮನುಷ್ಯ 3 ಸರಿ ಈ ಮನುಷ್ಯ ಯಾರಂತಲೇ ಗೊತ್ತಿಲ್ಲ ಅಂದ್ಬಿಟ್ಟ. ಸೊ ಹಾಗಾದರೆ ನೀವು ಎಲ್ಲಿಯ ತನಕ ನಿಮ್ಮ ಶರೀರದ ಅದ್ಭುತ, ಶರೀರದ ಆಶೀರ್ವಾದ ಆಧಾರವಾಗಿದೆಯೋ ದೇವರು ನನ್ನ ಜೊತೆ ಇದ್ದಾರೆ ಅಂತ ಹೇಳಿದ್ರೆ, ಈ ಪೇತ್ರನ ಥರ ನೀವು ದೇವರನ್ನ ಬಿಟ್ಟು ದೂರ ಹೋಗ್ಬಿಡ್ತೀರಾ. ದಿಸ್ ಇಸ್ ದ ಕೀ ಪ್ರಿನ್ಸಿಪಲ್, ಕೀ ಪಾಯಿಂಟ್. ಮತ್ತೆ ಎಂಫಸೈಸ್ ಮಾಡ್ತೀನಿ, ತುಂಬ ಗಮನದಿಂದ ಕೇಳಿ. ಎಲ್ಲಿಯ ತನಕ ನಿಮಗೆ ನೀವು ಒಂದು ಕಾರನ್ನು ಆಸೆ ಪಟ್ರಿ, ದೇವರನ್ನು ಪ್ರಾರ್ಥನೆ ಮಾಡಿದ್ರಿ, ದೇವರ ಉದ್ದೇಶ ಕೂಡ ನಿಮಗೆ ಕಾರ್ ಕೊಡೋದಾಗಿತ್ತು, ಈಗ ಕಾರ್ ಮನೆಗೆ ಬಂದ್ಬಿಡ್ತು. ಈಗ ಕಾರ್ ಮನೆಗೆ ಬಂದ್ಬಿಡ್ತು ಅನ್ನೋದು ದೇವರು ನಿಮ್ಮ ಜೊತೆ ಇದ್ದಾರೆ ಎಂಬುದಕ್ಕೆ ಆಧಾರವಾಗಿದ್ದರೆ ನೀವಿನ್ನೂ ಆತ್ಮದಲ್ಲಿ ಮೆಚೂರ್ ಆಗಿಲ್ಲ ಅಂತ ಅರ್ಥ. ಇನ್ನೂ ಆತ್ಮದಲ್ಲಿ ಮೆಚೂರ್ ಆಗಿಲ್ಲ. ಯಾಕಂದರೆ ನಿಮ್ಮ ದೇವ್ರಿಗಿರುವ ಒಂದು ಸಂಬಂಧ ಯಾವುದು ಡಿಫೈನ್ ಮಾಡ್ತಾ ಇದೆ ಅಂದರೆ, ನೀವು ಅನುಭವಿಸುವ ಆಶೀರ್ವಾದ, ನೀವು ಹೊಂದಿಕೊಳ್ಳುವ ಹಣ, ಕೆಲಸ, ವ್ಯಾಪಾರ ಇದೆಲ್ಲ ಚೆನ್ನಾಗಾದರೆ ದೇವ್ರು ನನ್ನ ಜೊತೆ ಇದ್ದಾರೆ. ಆ ಒಂದು ಶರೀರದ ಒಂದು ಕಾರ್ಯ, ಶರೀರದ ಒಂದು ಆಶೀರ್ವಾದ
ನಿಮಗೂ ದೇವರಿಗಿರುವ ಸಂಬಂಧವನ್ನು ಡಿಫೈನ್ ಮಾಡ್ತಾ ಇದೆ ಅಂದರೆ ಅದು ತಾತ್ಕಾಲಿಕ. ಇದನ್ನೇ ಪೇತ್ರನಿಗೆ ಆಗಿದ್ದು. ಎಲ್ಲಿಯ ತನಕ ಯೇಸುವಿನ ಮಹಿಮೆಯನ್ನು ಜೋರಾಗಿ ಮಾತಾಡಿಕೊಂಡು ಇದಾಗಿ ಮಾಡ್ತಾ ಇದ್ದ ವ್ಯಕ್ತಿ, ಯಾವಾಗ ಅವನಿಗೆ ಮರಣದ ಪರಿಸ್ಥಿತಿ ಬಂದಾಗ ಯೇಸು ಯಾರು ಅಂತಲೇ ಗೊತ್ತಿಲ್ಲ. ಆದರೆ ಯೇಸು ಯಾರು ಅನ್ನೋದನ್ನ ನನ್ನ ಶರೀರದ ಪರಿಸ್ಥಿತಿಗಳ ತಲೆ ಕೆಳಗಾದರೂ ದೇವರು ಯಾರು ಅಂತ ಯೇಸು ಕ್ರಿಸ್ತನ ಆತ್ಮದಿಂದ ತುಂbi ಪವಿತ್ರಾತ್ಮನ ಮೂಲಕ ಯೇಸುವನ್ನು ಅನುಭವಿಸುವುದು, ಆ ಯೇಸುವನ್ನು ವ್ಯಕ್ತಪಡಿಸುವಾಗ ಅವನು ಮಾಡಿದ ಕಾರ್ಯಗಳು ಹೇಗಿತ್ತು ಅಂದರೆ, ಈ ಸರಿ ಹೆದರ್ಕೊಂಡು ಮರಣದ ಭಯದಿಂದ ಓಡಿ ಹೋಗಿಲ್ಲ. ಅವನು ಹೇಳ್ತಾ ಇದ್ದಾನೆ, ಈಗ ನನ್ನನ್ನು ಸಾಯಿಸಿದ್ರು ಅವರ ನಾಮ ಮಹಿಮೆಗೋಸ್ಕರನೇ, ಆದರೆ ಅವರ ನಾಮವನ್ನು ದೂಷಣೆ ಮಾಡಲ್ಲ, ಅವ್ರ ಬಗ್ಗೆ ತಪ್ಪಾಗಿ ಮಾತಾಡಲ್ಲ, ಅವರ ನಾಮವನ್ನು ಅವ್ರನ್ನ ಗಣಪಡಿಸುವ ರೀತಿಯಲ್ಲೇ ನಾನು ಸಾಯ್ತೀನಿ ಅಂತಾನೆ. ಸೊ ದಿಸ್ ಇಸ್ ವಾಟ್ ಈಸ್ ದ ಮೆಚೂರ್ಡ್ ವಿಸ್ಡಮ್ ಆರ್ ಮೆಚೂರ್ಡ್ ಸ್ಪಿರಿಚುವಲ್ ಬೀಯಿಂಗ್, ಮೆಚೂರ್ಡ್ ಸ್ಪಿರಿಚುವಲ್ ಬೀಯಿಂಗ್. ಯೇಸುವಿನ ನಾಮದಲ್ಲಿ ಈಗ ನಾನು ಹೇಳ್ತಾ ಇದ್ದೀನಿ, ಯಾವಾಗ ನೀವು ದೇವರನ್ನ ನಂಬಿ ಒಂದು ಕಾರ್ಯ ಆಗ್ಲಿಲ್ವೋ, ಅದರ ನಿಮಿತ್ತವಾಗಿ ಇನ್ನೂ ವಾಕ್ಯವನ್ನ ಗಟ್ಟಿಯಾಗಿ ಇಟ್ಕೊಂಡ್ರೆ, ನಾನು ಹೇಳ್ತಾ ಇದ್ದೀನಿ, ನೀವು ನೆಕ್ಸ್ಟ್ ಅನುಭವಿಸುವ ಆಶೀರ್ವಾದ ಮಹಿಮೆಯಾಗಿರುತ್ತೆ, ಬಲವಾಗಿರುತ್ತೆ. ನಾನು ಇನ್ನೊಂದು ಸತ್ಯವನ್ನು ಹೇಳ್ತೀನಿ, ನಿಮ್ಮ ಜೀವಮಾನದಲ್ಲಿ ಇನ್ನೊಂದು ಸರಿ ಇಂಥ ಪರಿಸ್ಥಿತಿಯಲ್ಲಿ ಇರುವುದಿಲ್ಲ. ಈಗ ಪ್ರಾಫಿಟಿಗೆ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಯಾವ ದಿನ ಈ ರೆವಲ್ಯೂಷನ್ ಬಂತೋ ನಾನು ಅವತ್ತೇ ಡಿಕ್ಲೇರ್ ಮಾಡಿದೆ, ಅಪ್ಪ, ಈ ಕಾರ್ಯದ ನಿಮಿತ್ತವಾಗಿ ನಿನಗೂ ಇರುವ ಆ ಸಂಬಂಧ ಮಾತ್ರ ಸ್ವಲ್ಪ ಕೂಡ ಕುಗ್ಗಿ ಹೋಗಬಾರ್ದು. ನಾನು ನಿನ್ನನ್ನು ಇನ್ನೂ ಚೆನ್ನಾಗಿ ಅರ್ಥ ಮಾಡಿಕೊಂಡು ನಿನ್ನ ಪ್ರೀತಿನ ಇನ್ನೂ ಹೆಚ್ಚಾಗಿ ಅನುಭವಿಸ್ಬೇಕು, ನಿನ್ನ ವಾಕ್ಯದ ಪ್ರಕಟಣೆಯನ್ನು ನಡೆಸಲಿ ಅಂತ ಒಂದೊಂದು ದಿನನೂ ಹೇಳ್ತಾ ಒಂದು ದಿನ ಈ ಮಾತನ್ನು ಹೇಳಿದೆ, ಯೇಸುವಿನ ನಾಮದಲ್ಲಿ ಈ ಕಾರ್ಯ ಏನು ನಡೀತು, ಹೇಗೆ ನಡೀತು, ಏನಕ್ಕೆ ಇದಾಯಿತು ಅಂತ ನನಗೆ ಗೊತ್ತಿಲ್ಲ. ಆದರೆ ನನ್ನ ಜೀವನದಲ್ಲಿ ಇನ್ನು ಮುಂದೆ ನನಗೆ ಶರೀರದಲ್ಲಿ ಜೀವ ಇರೋ ತನಕ ಇಂಥ ಒಂದು ಘಟನೆ, ಇಂಥ ಒಂದು ನಷ್ಟ, ಇಂಥ ಒಂದು ಸೋಲು ನಾನು ಅನುಭವಿಸೋದಿಲ್ಲ ಅಂತ ಹೇಳಿದೆ. ಯೇಸುವಿನ ನಾಮದಲ್ಲಿ ಹೇಳ್ತಾ ಇದ್ದೀನಿ, ಈಗ ಒಂದು ತಿಂಗಳಿಗಿಂತ ಇನ್ನೊಂದು ತಿಂಗಳು, ಒಂದು ತಿಂಗಳಿಗಿಂತ ಇನ್ನೊಂದು ತಿಂಗಳು ದೇವರು ಮಹಿಮೆಯಾಗಿ ನನ್ನ ಹೆಚ್ಚಿಸ್ತಾನೆ ಇದ್ದಾರೆ. ಯೇಸುವಿನ ನಾಮದಲ್ಲಿ ಇದು ನಿಮಗೆ ಪ್ರವಾದನೆಯಾಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ನೀವು ದೇವರನ್ನ ನಂಬಿ ಒಂದು ಕಾರ್ಯವನ್ನು ಕಳ್ಕೊಂಡೆ ಅಂತ ಹೇಳಿ ನೀವು ದೇವರನ್ನು ಬಿಟ್ಟು ಹೋಗದೆ ಇನ್ನೂ ದೇವರನ್ನ, ಅಪ್ಪ ನನಗೆ ಈ ಪರಿಸ್ಥಿತಿಯಲ್ಲೂ ನಾನು ನಿನ್ನನ್ನೇ ನಂಬಿದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಜೀವಮಾನದಲ್ಲಿ ಇನ್ನೊಂದು ದಿನ ಆ ಪರಿಸ್ಥಿತಿ ಬರೋದಿಲ್ಲ. ಅದು ನಿರಂತರವಾಗಿ ನಿರ್ಮೂಲ ಆಗಿದೆ. ನೀವು ನೆಕ್ಸ್ಟ್ ಅನುಭವಿಸೋದಲ್ಲ, ನೀವು ಕಳ್ಕೊಂಡಿದ್ದಕ್ಕಿಂತ ನೀವು ಹೆಚ್ಚಾದ ದೇವರ ಫಲವನ್ನು ಅನುಭವಿಸುವರಾಗಿರ್ತೀರಾ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್. ಅಂಡ್ ನಾನೀಗ ಹೇಳ್ತಾ ಇದ್ದೀನಿ, ನಾನು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ, ದೇವರ ವಾಕ್ಯದಲ್ಲಿ ಯೇಸುವಿನ ನಾಮದಲ್ಲಿ ಹೇಳ್ತಾ ಇದ್ದೀನಿ, ಅಂಥವರು ನಾನು ಹೇಳಿದ ಕಾರ್ಯದ ಪ್ರಕಾರ ನೀವು ಕಳ್ಕೊಂಡ್ರೂ ದೇವರ ಪ್ರೀತಿನ ಇನ್ನೂ ಹೆಚ್ಚಿಸುವರಾದ್ರೆ, ನಿಮ್ಮ ಜೀವನದಲ್ಲಿ ಆ ಪರಿಸ್ಥಿತಿಯಿಂದ, ಆ ಕಂಡೀಷನಿಂದ ನೀವು ಮೇಲೆನೇ ಹೋಗ್ತಾ ಇರ್ತೀರಾ. ಇನ್ನೊಂದು ಸಲ ನಿಮ್ಮ ಜೀವಮಾನದಲ್ಲಿ ಅಂತ ಒಂದು ಪರಿಸ್ಥಿತಿಗೆ ಬರುವುದಿಲ್ಲ, ನಡೆಯುವುದಿಲ್ಲ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಲೀಸ್ ದಿಸ್. ಇದೇ ಮಾತನ್ನು ಒಂದ್ಸರಿ ನಂದು ಒಂದು ಕಾರ್ ತಗೊಂಡು ಒಂದು ಆಕ್ಸಿಡೆಂಟ್ ಆಗಿಲ್ಲ, ಆಕ್ಸಿಡೆಂಟ್ ಥರ ಆಗುವ ಥರ ಒಂದು ಸಿಚುವೇಶನಲ್ಲಿ ಒಬ್ಬ ಬಂದು ಜಗಳ ಮಾಡ್ದ. ಯಾವಾಗಂದರೆ ಇದು ನನ್ನ ಹಳೆ ಗಾಡಿ ಇರುವಾಗ, ಐ ಥಿಂಕ್ ಎಲ್ಲೋ ಟ್ರಿಪ್ ಹೋಗ್ಬಿಟ್ಟು ಬರುವಾಗ, ಆ್ಯಂಡ್ ಐ ವಾಸ್ ಫುಲ್ಲಿ ಇನ್ ದ ಸ್ಪಿರಿಟ್. ಆತ್ಮದಲ್ಲಿರುವಾಗ ಎಲ್ಲ ಕೂಡಿ ನಿಂತಿದ್ರು. ಏನೂ ಆಗಿಲ್ಲ, ಅವ್ರಿಗೂ ಏನಾಗಿಲ್ಲ, ನನಗೂ ಏನೂ ಆಗಿರಲಿಲ್ಲ, ಗಾಡಿಗೂ ಏನೂ ಆಗಿರಲಿಲ್ಲ. ಆದರೆ ಅವ್ರು ಕುಡಿದು ಬಿಟ್ಟು ಬೇಕಂತ ಜಗಳಕ್ಕೆ ಅಲ್ಲಿಗೆ ಬಂದಿದ್ರು. ಅದಾದ ಮೇಲೆ ಗಾಡಿ ಅದೆಲ್ಲ ಡಿಸ್ಪೋಸ್ ಆದರೆ ಎಲ್ಲ ಬಂದು ಬಿಡಿಸಿ ಹೋಗ್ಬಿಟ್ರು. ಆಗ ನಾನು ಒಂದು ಮಾತು ಹೇಳಿದೆ, ಅಪ್ಪ, ಇದರಲ್ಲಿ ಕೂಡ ನಿನ್ನನ್ನೇ ನಾನು ಮಹಿಮೆ ಪಡಿಸ್ತಾ ಇದ್ದೀನಿ. ಯೇಸುವಿನ ನಾಮದಲ್ಲಿ ನನ್ನ ಜೀವಮಾನದಲ್ಲಿ ನಾನು ಗಾಡಿ ಓಡಿಸೋ ತನಕ ಇನ್ನೊಂದು ಸರಿ ಈ ಘಟನೆ ನಡೀಕೂಡ್ದು ಅಂತ. ಅದನ್ನು ನಡೆದು ಈಗ ಆಲ್ಮೋಸ್ಟ್ 12-13 ವರ್ಷ ಆಗಿರ್ಬೋದು. ಇದುವರೆಗೂ ಒಂದು ಸರಿನೂ ಘಟನೆ ನಡೆದಿಲ್ಲ. ಇದನ್ನು ಸಾಕ್ಷಿ ಹೇಳ್ತಾ ಇದ್ದೀನಿ. ಯಾಕಂದರೆ ಎಲ್ಲಿ
ನೀವು ದೇವರನ್ನ ನಂಬಿ ನಿಮಗೆ ದೇವರ ವಾಕ್ಯದ ಪ್ರಕಾರ ನೀವು ನಡೆಸಿ ಒಂದು ಕಾರ್ಯ ನಿಮಗೆ ವಿರುದ್ಧವಾಗಿ ಆದರೆ ಮತ್ತೆ ಅದರಲ್ಲೂ ಕೂಡ ನೀವು ದೇವರನ್ನೇ ನಂಬಿದ್ರೆ, ದೇವರನ್ನೇ ಘನಪಡಿಸುವುದಾದ್ರೆ, ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಜೀವಮಾನದಲ್ಲಿ ಇನ್ನೊಂದ್ಸರಿ ಆ ಕಾರ್ಯ ನಡೆಯುವುದಿಲ್ಲ. ಇದಕ್ಕೆ ದೇವರು ಅದ್ಭುತವಾಗಿ ಆ ಕಾರ್ಯವನ್ನು ಅದಕ್ಕೆ ಅಂತಾನೆ ಸ್ಪೆಷಲ್ ಆದ ಟಾಸ್ಕ್ ಫೋರ್ಸನ್ನು ನಿಮಗೆ ಸುತ್ತಮುತ್ತ ಇಟ್ಟು ದೇವರು ಅದನ್ನು ನಡೆದ ಹಾಗೆ ನೋಡ್ಕೊಳ್ಳುವ ಜವಾಬ್ದಾರಿ ಅವ್ರದ್ದಾಗಿದೆ. ರಿಸೀವ್ ಇಟ್. ಯಾರ್ಯಾರು ನನ್ನ ಮಾತನ್ನು ಕೇಳ್ತಾ ಇದ್ದೀರೋ, ಐ ಆಮ್ ಟೆಲಿಂಗ್ ಯು, ಲೆಟ್ ಯುವರ್ ಸ್ಪಿರಿಟ್ ಬಿ ಟ್ರಿಗರ್ಡ್. ನಿಮ್ಮ ಆತ್ಮ ಒಂದು ಟ್ರಿಗರ್ ಆಗಲಿ, ಹೆಚ್ಚಾಗಲಿ. ಇನ್ನು ಜೀವಮಾನದಲ್ಲಿ ನಾನು ಸಾಲದಲ್ಲಿ ಇರೋದಿಲ್ಲ, ಇನ್ನು ನನ್ನ ಜೀವಮಾನದಲ್ಲಿ ನಷ್ಟವನ್ನು ನೋಡೋದಿಲ್ಲ, ನನ್ನ ಜೀವಮಾನದಲ್ಲಿ ಇನ್ನೊಂದಿನ ಕಾಯಿಲೆ ಡಾಕ್ಟರ್ ಕಡೆ ಹೋಗೋದಿಲ್ಲ. ನೀವು ಇಫ್ ಯು ಮೀನ್ ಇಟ್ ವಾಟ್ ಯು ಸೇ, ನೀವು ಹೇಳೋದಾದರೆ ಹಾಗೆ ಆಗುವುದು. ಯೇಸುವಿನ ನಾಮದಲ್ಲಿ ನೀವು ಈ ನಂಬಿಕೆಯಿಂದ ಈ ರೀತಿ ಇಂಥ ಪರಿಸ್ಥಿತಿಯಲ್ಲಿ ಬರೋಕ್ಕೆ ದೇವರ ಕಾರಣ ಇಲ್ಲ, ಇಲ್ಲಿ ಏನೇ ಕಾರಣ ಅಂತ ಗೊತ್ತಿಲ್ಲ, ಆದರೆ ಇದರಲ್ಲೂ ಕೂಡ ನಾನು ದೇವರನ್ನೇ ನಂಬಿದ್ದೀನಿ ಅನ್ನುವುದನ್ನು ನೀವು ವ್ಯಕ್ತಪಡಿಸುವುದಾದರೆ ನೀವು ಅಲ್ಲಿಂದ ಬಿಡುಗಡೆ ಆಗಿ ಜೀವನೇ ಅನುಭವಿಸ್ತೀರಾ. ಮತ್ತೆ ಇನ್ನೊಂದು ದಿನ ಆ ಪರಿಸ್ಥಿತಿಯಲ್ಲಿ ಇರುವುದಿಲ್ಲ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಐ ಪ್ರಾಫಿಟಿಕಲಿ ಡಿಕ್ಲೇರ್ ಇನ್ ದ ನೇಮ್ ಆಫ್ ಜೀಸಸ್. ದೇವರ ವಾಕ್ಯ ಕೂಡ ಅದನ್ನೇ ಹೇಳ್ತಾ ಇದೆ. ಈಗ ನಿಮಗೆ ಬಲ ಹೊಂದುವ ರೀತಿಯಲ್ಲಿ ಒಂದು ವಾಕ್ಯವನ್ನು ಕೊಡ್ತಾ ಇದ್ದೀನಿ. ಐಸಯ 30:15, ಐಸಯ 30:15. ಇಸ್ರಾಯೇಲಿನ ಪರಿಶುದ್ಧ ಕರ್ತನಾದ ದೇವರು ಹೇಳುವುದೇನೆಂದರೆ, ನೀವು ತಿರುಗಿಕೊಂಡು ಸುಮ್ಮನಿದ್ದರೆ ನಿಮಗೆ ರಕ್ಷಣೆ ಆಗುವುದು, ಶಾಂತರಾಗಿ ಭರವಸೆಯಿಂದ ಇರುವುದೇ ನಿಮಗೆ ಬಲ ಎಂದು ಹೇಳಿದರೂ ನೀವು ಒಪ್ಪಿಕೊಂಡಿಲ್ಲ. ಸೊ ಹಾಗಾದರೆ ನಿಮಗೆ ಬಲ, ನಿಮಗೆ ಕಾರ್ಯವನ್ನು ನೆರವೇರಿಸುವುದು, ನಿಮಗೆ ಕಾರ್ಯಗಳ ಅನುಕೂಲವಾಗುವುದು, ಎಲ್ಲ ಜಯವಾಗುವುದು ಎಲ್ಲಿದೆ ಅಂದರೆ, ನೀವು ಆಗಲಿಲ್ಲ ಅಂತ ನಿಮ್ಮ ಪ್ರಯತ್ನ, ನಿಮ್ಮ ಬಲ, ನಿಮ್ಮ ಸಾಮರ್ಥ್ಯವನ್ನು ಹಾಕೋದ್ರಲ್ಲ, ನೀವು ಕರ್ತನಲ್ಲಿ ಎಷ್ಟು ಸುಮ್ಮನೆ ಶಾಂತರಾಗಿ ಇದ್ದೀರೋ ಅಷ್ಟು ಅವರು ನಿಮ್ಮಲ್ಲಿ ಒಂದು ಕಾರ್ಯವನ್ನು ಮಾಡುವರಾಗಿದ್ದಾನೆ. ಈಗ ಕೂಡ ಪ್ರಾಫಿಟಿಗಾಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ ಯೇಸುವಿನ ನಾಮದಲ್ಲಿ. ನೀವು ಬೈಬಲಲ್ಲಿ ಆದಿಕಾಂಡದಿಂದ ಪ್ರಕಟಣೆ ತನಕ ನೋಡಿ, ಯಾವ್ಯಾವ ದೊಡ್ಡ ವ್ಯಕ್ತಿ ಹೆಸರುಗಳು ನೋಡ್ತಾ ಇದ್ದೀವೋ, ಜೋಸೆಫ್ ಆಗಲಿ, ಮೋಸಸ್ ಆಗಲಿ, ದಾವಿದನಾಗಲಿ, ಪೇತ್ರನಾಗಲಿ, ಪಾಲ್ ಆಗಲಿ, ಯೇಸು ಆಗಲಿ, ಅವರ ಜೀವನದಲ್ಲಿ ಯಾವ ಕಾರ್ಯ ತುಂಬ ಒತ್ತಡದಿಂದ, ನೋವಿನಿಂದ ಎಲ್ಲ ಮುಗಿತು ಅಂತ ಪರಿಸ್ಥಿತಿಗೆ ಹೋಗುವಾಗ ಅಲ್ಲಿ ದೇವರ ಮಹಿಮೆ ಬೇರೆ ಲೆವೆಲಲ್ಲಿ ಪ್ರಕಟಿಸಿದರು. ಆದ್ರಿಂದ ನಾನು ಹೀಗೆ ಹೇಳ್ತಾ ಇದ್ದೀನಿ, ನಿಮಗೆ ಬರುವ ತೊಂದರೆ ನಿಮ್ಮನ್ನು ನಿರ್ಮೂಲ ಮಾಡೋದಕ್ಕೋಸ್ಕರ ಅಲ್ಲ, ನಿಮ್ಮನ್ನು ನಾಶಪಡಿಸೋದಕ್ಕೋಸ್ಕರ ಅಲ್ಲ, ದೇವರ ಮಹಿಮೆ ಬೇರೆ ಲೆವೆಲಲ್ಲಿ ನಿಮ್ಮಲ್ಲಿ ಪ್ರಕಟಿಸುವುದಕ್ಕೋಸ್ಕರ. ದೇವರ ಜಯ, ದೇವರ ಬಲ, ದೇವರ ಸಾಮರ್ಥ್ಯ, ದೇವರ ಶಕ್ತಿ ಅಂತದುವಂತ ಆ ಸಮಸ್ಯೆದ ಮಧ್ಯದಲ್ಲಿ ನೀವು ದೇವರ ಮಹಿಮೆಯನ್ನು ನೀವು ವ್ಯಕ್ತಪಡಿಸಬೇಕು, ಪ್ರಕಟಿಸಬೇಕು. ಇಡೀ ಸೃಷ್ಟಿಗೆ ಗೊತ್ತಾಗಬೇಕು ನಿಮ್ಮಲ್ಲಿ ಕಾರ್ಯ ಮಾಡ್ತಾ ಇರೋದು ಯೇಸು ಅಂತ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ನೀವು ಯಾವ ಜಾಗದಲ್ಲಿ ನೀವು ಕೊಲ್ಯಾಪ್ಸ್ ಆಗಿ ಎಲ್ಲ ಬಿದೋಯ್ತು ಅಂತೀರೋ, ಅಲ್ಲೇ ದೇವರು ಬೇರೆ ಲೆವೆಲಲ್ಲಿ, ಬೇರೆ ರೀತಿಯಲ್ಲಿ ಅವರ ಮಹಿಮೆಯನ್ನು ಪ್ರಕಟಿಸುವನಾಗಿದ್ದಾನೆ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಸೊ ಹಾಗಾದರೆ ನಂಬಿಕೆಯಲ್ಲಿ ನಡೆಯುವವರು, ನಾನೀಗ ಹೇಳ್ತಾ ಇದ್ದೀನಿ, ನಿಮಗೆ ಒಂದು ಕಾರ್ಯ ನೆರವೇರಿತು, ಅದರ ಮೇಲೆ ನಿಮಗೆ ನಂಬಿಕೆ ಇರೋದಾದರೆ, ಈಗ ಅದು ಫಸ್ಟ್ ಲೆವೆಲ್ ಆದ ನಂಬಿಕೆ. ನಂಬಿಕೆ ಅನ್ನೋದು ನಿಜವಾದ ನಂಬಿಕೆ ಯಾವಾಗ ಗೊತ್ತಾ? ಪರಿಸ್ಥಿತಿಯೇ ನಿಮಗೆ ಅನುಕೂಲವಾಗಿ ಇಲ್ಲದೆ, ನಷ್ಟವಾಗಿ ಎಲ್ಲ ಹೋಯ್ತು ಅಂತ ಪರಿಸ್ಥಿತಿಯಲ್ಲಿದ್ದರೂ ನಿಮ್ಮ ಸ್ವಭಾವವೇ ನಂಬಿಕೆ ಆಗಿರುತ್ತೆ. ಯಾಕಂದರೆ ದೇವರ ಸ್ವಭಾವ, ದೇವರ ನೇಚರ್, ಅವರ ನೇಚರೇ ನಂಬಿಕೆ. ಸೊ ಹಾಗಾದರೆ ನೀವು ಇರುವುದೇ ಹಾಗೆ. ಈಗ ನಾನು ನಿಮ್ಗೆ ಅರ್ಥ ಆಗೋ ರೀತಿ ಹೇಳ್ತೀನಿ. ಒಂದು ಮನೆ ಕಟ್ಟಬೇಕು, ಖಂಡಿತ ದೇವರು ಮನೆ ಕೊಡ್ತಾರೆ ಅಂತ ನಂಬಿದ್ದೀನಿ ಅಂತ ಹೇಳುವುದಕ್ಕೆ, ಈಗ ಮನೆ ಬಂದರೆ ನಿಮ್ಮ ನಂಬಿಕೆ ನೆರವೇರ್ತು, ನಿಮ್ಮ ನಂಬಿಕೆ ಇದೆ ಅಂತ ಪ್ರೂವ್ ಮಾಡಿದ್ದೀರಾ ಅಂತ ಹೇಳುವುದಾದರೆ ಅದು ಸರಿಯಾದ ನಂಬಿಕೆ ಅಲ್ಲ. ಆದರೆ ನೀವು ದೇವರ ವಾಕ್ಯದೊಂದಿಗೆ ಅನ್ಯೂನ್ಯತೆಯಲ್ಲಿ ಇರುವುದರಿಂದ ನೀವು ಇರುವುದೇ ನಂಬಿಕೆಯಾಗಿ ಅಂತ ಹೇಳುವಾಗ, ಅಲ್ಲಿ ಮನೆ ಬಂದರೂ ಸರಿ, ಬಂದಿಲ್ಲ ಅಂದರೂ ಸರಿ, ಈಗ ನೀವು ಆ ನಂಬಿಕೆಯ ಸ್ವಭಾವದಲ್ಲೇ, ನಂಬಿಕೆಯ ಭಾವನೆಯಲ್ಲೇ ನೀವು ಜೀವಿಸೋರಾದರೆ ನೀವು ಈಗ ಸರಿಯಾದ ನಂಬಿಕೆಯಲ್ಲಿದ್ದೀರಾ ಅಂತ ಅರ್ಥ. ರಿಸೀವ್ ಇಟ್ ಇನ್ ಜೀಸಸ್ ನೇಮ್.
ಸೊ your faith is not to be defined based on visible confirmation. ಕಾಣುವ ರೀತಿಯಲ್ಲಿ ಏನೋ ಒಂದು ಅನುಭವಿಸ್ತಾ ಇದ್ದೀರಾ ಅನ್ನೋದು ನೀವು ನಂಬಿಕೆಯಲ್ಲಿ ಇದ್ದೀರಾ ಅಂತ ಹೇಳುವುದಾದ್ರೆ ಸರಿಯಾದ ನಂಬಿಕೆ ಅಲ್ಲ. ನಿಮಗೆ ಅನುಕೂಲವಾಗಿ ಇಲ್ಲದೆ ಕಾರ್ಯನೇ ನಡೀಲಿಲ್ಲ ಅಂದ್ರೂ ಕೂಡ ನೀವು ಇರುವ ಸ್ವಭಾವನೇ ನಂಬಿಕೆಯ ಸ್ವಭಾವ ಅನ್ನುವುದಾದ್ರೆ ನೀವೀಗ ಸರಿಯಾದ ನಂಬಿಕೆಯಲ್ಲಿ ಇದ್ದೀರಾ ಅಂತ ಅರ್ಥ. ರಿಸೀವ್ ಇಟ್. ಅದಕ್ಕೆ ಪೇತ್ರನು ಅವನು ಒಂದು ದೇವರನ್ನು ನಂಬುವುದಕ್ಕಿಂತ ಮುಂಚೆನೇ ನಂಬ್ತಾ ಇದ್ದ, ಆಮೇಲೆ ನಂಬ್ತಾ ಇದ್ದ. ಆದರೆ ಶರೀರ ಪ್ರಕಾರವಾಗಿರುವ ವಿಸಿಬಲ್ ಎವಿಡೆನ್ಸ್ ಇಂದ ನಂಬಿಕೆ ಇರುವಾಗ ಯೇಸುವನ್ನು ಅವನು ಗೊತ್ತಿಲ್ಲ ಅಂತ ಹೇಳ್ಬೇಡ. ಆದರೆ ಅದೇ ಒಡೆದೋಗಿರುವ ಪೇತ್ರನೇ ಈಗ ಆ ಪೇತ್ರನ ಮಾತಾಡಿದ ಮಾತಿನ ಮೂಲಕ ಇವತ್ತು ಸಾವಿರಾರು ಲಕ್ಷಾಂತರ ಜನರು ಇವತ್ತು ರಕ್ಷಣೆ ಹೊಂದುತ್ತಾ ಇದ್ದಾರೆ. The very broken Peter became stronger than the confident Peter. ಯೇಸುವಿನ ನಾಮದಲ್ಲಿ ಈಗ ನಾನು ಹೇಳ್ತಾ ಇದ್ದೀನಿ, ನೀವು ನಿಮ್ಮ ನಂಬಿಕೆ ಮೇಲೆ ಸಾರಬೇಡಿ. ನಂಬಿಕೆ ಅನ್ನುವ ಯೇಸು ನಿಮ್ಮಲ್ಲಿರುವುದರಿಂದ, ನಿಮ್ಮ ಸ್ವಭಾವವೇ ನಂಬಿಕೆ ಆಗಿರೋದ್ರಿಂದ ನೀವು ನಂಬಿಕೆಯ ಜೀವನವನ್ನೇ ಅನುಭವಿಸ್ತಾ ಇದ್ದೀರಾ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಒಂದು ಕಾರ್ಯ ನಡೆದ್ರೂ ಸರಿ, ನಡೀಲಿಲ್ಲ ಅಂದ್ರೂ ಸರಿ, ನಿಮ್ಮ ನಂಬಿಕೆ ಮಾತ್ರ ಬದಲಾವಣೆ ಆಗೋದಿಲ್ಲ. ಯಾಕಂದ್ರೆ ಆ ನಂಬಿಕೆ ಅನ್ನೋದು ಆ ವ್ಯಕ್ತಿ ಹೆಸರು ಯೇಸು. ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ಇದರ ಮೂಲಕ ಯಾವ ಒಂದು ಶರೀರದ ಇಕ್ಕಟ್ಟಾದ ಪರಿಸ್ಥಿತಿ ಆಗಲಿ, ನಿಮಗೆ ನಷ್ಟವಾಗಲಿ, ಕಷ್ಟವಾಗಲಿ, ಕಾಯಿಲೆವಾಗಲಿ, ರೋಗವಾಗಲಿ, ನೋವಾಗಲಿ, ಇನ್ನು ಮುಂದೆ ನೀವು ದೇವರನ್ನು ನೋಡುವ ರೀತಿ ಮಾತ್ರ ಬದಲಾವಣೆ ಆಗುವುದಿಲ್ಲ. ಅವರು ಪ್ರೀತಿ ಉಳ್ಳವರು, ಅವರು ಒಳ್ಳೆಯವರು, ಅವರು ಒಳ್ಳೆಯದನ್ನೇ ಮಾಡುವರು ಎಂಬುವ ಆ ಒಂದು ನಂಬಿಕೆಯಿಂದನೇ ನಿಮ್ಮ ಭಾವನೆ, ನಿಮ್ಮ ಆತ್ಮ, ಪ್ರಾಣ, ಶರೀರ ಅವರ ಜೊತೆ ಅನ್ಯೂನ್ಯತೆಯಲ್ಲಿ ಇರುವುದು ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಈ ಒಂದು ಸತ್ಯ ನಾನು ಹೇಳ್ತಾ ಇದ್ದೀನಿ. ಸಮಸ್ಯೆದ ಮಧ್ಯದಲ್ಲೂ ದೇವರನ್ನ ಸಮಾಧಾನದಿಂದ ಆರಾಧನೆ ಮಾಡಿ. ಸಮಸ್ಯೆದ ಮಧ್ಯದಲ್ಲೂ ನನ್ನ ದೇವರು ಒಳ್ಳೆಯವರು ಅಂತ ಹೇಳ್ತಾ ಇರಿ. ಸಮಸ್ಯೆದ ಮಧ್ಯದಲ್ಲೂ ಅಪ್ಪ ಇದು ಇದ್ರೂ ಸರಿ, ಇರಲಿಲ್ಲ ಅಂದ್ರೂ ಸರಿ, ಆದರೆ ನೀನು ಮಾತ್ರ ನೆನ್ನೆ, ಇವತ್ತು, ನಾಳೆ, ಎಂದೆಂದಿಗೂ ನೀನು ಇರುವಾತನೇ ಹಾಗೇ ಇದ್ದೇನೆ, ನೀನು ಬದಲಾಗುವ ದೇವರ ಅಲ್ಲ ಅಂತ ನೀವು ನಂಬಿಕೆಯಿಂದ ಹೇಳುವಾಗ ಈಗ ನೀವು ನಿಮ್ಮ ಸ್ವಭಾವವೇ ನಂಬಿಕೆಯಾಗಿದ್ದೀರಾ ಎಂಬುವ ಕಾರ್ಯವನ್ನು ವ್ಯಕ್ತಪಡಿಸುವಾಗ ನಿಮ್ಮ ಜೀವನದಲ್ಲಿ ಇವತ್ತು ಏನು ನಷ್ಟವಾಯಿತೋ ಇನ್ನು ಮುಂದೆ ಆ ನಷ್ಟ ಅಂತ ಒಂದು ಪರಿಸ್ಥಿತಿ ಬರುವುದಿಲ್ಲ. ಅದರ ಬದಲು ನಿಮ್ಮ ಜೀವನದಲ್ಲಿ ಒಂದು ಹಂತದಿಂದ ಇನ್ನೊಂದು ಹಂತ ನೀವು ಬೆಳಿತಾನೆ ಇರ್ತೀರಾ, ನೀವು ಹೆಚ್ಚಾಗ್ತಾನೆ ಇರ್ತೀರಾ, ನೀವು ಆಶೀರ್ವಾದವಾಗೇ ಇರ್ತೀರಾ, ನೀವು ಹೇರಳವಾಗಿ ದೇವರನ್ನು ಗಣಪಡಿಸೋ ರೀತಿಯಲ್ಲಿ, ಅವರ ನಾಮವನ್ನು ಮಹಿಮೆಪಡಿಸೋ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಒಂದೊಂದು ಕಾರ್ಯಗಳು ನಡೀತಾ ಇರುತ್ತೆ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್, ರಿಸೀವ್ ಇಟ್, ರಿಸೀವ್ ಇಟ್, ರಿಸೀವ್ ಇಟ್ ಇನ್ ಜೀಸಸ್ ನೇಮ್. ಪರ್ಟಿಕ್ಯುಲರ್ ಆಗಿ ಐ ವಾಂಟ್ ಟು ಪ್ರಾಫಿಟಿಕಲಿ ಡಿಕ್ಲೇರ್, ಐ ವಾಂಟ್ ಟು ಬ್ಲೆಸ್. ಯಾರಾದರೂ ಇದುವರೆಗೂ ನಾನು ದೇವರನ್ನ ನಂಬದೆ, ದೇವರಿಗೋಸ್ಕರ ಸಾಕಷ್ಟು ಕೊಟ್ಟಿದ್ದೀನಿ, ದೇವರಿಗೋಸ್ಕರ ಸಾಕಷ್ಟು ಕಾರ್ಯಗಳು ಮಾಡಿದ್ದೀನಿ, ಆದರೆ ನಾನು ಎದುರು ನೋಡುವ ಒಂದು ಆಶೀರ್ವಾದ ಇನ್ನೂ ಬಂದಿಲ್ಲ ಅಂತ ಹೇಳಿದ್ರೆ, ಇವತ್ತಿನ ಮೆಸೇಜ್ ಇದರ ಮಧ್ಯದಲ್ಲೂ ಅಪ್ಪ ಇದರಲ್ಲಿ ಕೂಡ ನಾನು ನಿನ್ನನ್ನೇ ನಂಬಿದ್ದೀನಿ, ನಾನು ನಿನಗೆ ಸೇವೆ ಮಾಡೋ ರೀತಿಯಲ್ಲೇ ನಾನು ಜೀವಿಸ್ತೀನಿ, ನಿನ್ನ ನಾಮ ಮಹಿಮೆ ಪಡೋ ರೀತಿಯಲ್ಲೇ ನಾನು ಜೀವಿಸ್ತೀನಿ, ನಿನ್ನನ್ನು ಘನಪಡಿಸುವ ರೀತಿಯಲ್ಲೇ ನಾನು ಜೀವಿಸ್ತೀನಿ ಅಂತ ಒಂದು ಮಾತು ಹೃದಯಪೂರ್ವಕವಾಗಿ, ಮನಪೂರ್ವಕವಾಗಿ ನೀವು ಹೇಳುವುದಾದರೆ ಇನ್ನು ಮುಂದೆ ನೀವು ಈ ಪರಿಸ್ಥಿತಿ ನಿಮಗೆ ಬರುವುದಿಲ್ಲ. ಇದರ ಬದಲು ಏನು ಕಳ್ಕೊಂಡ್ರೋ ನೀವು 7ರಷ್ಟು ದೇವರ ಆಶೀರ್ವಾದ ಬಲವಾಗಿ ನಿಮ್ಮಲ್ಲಿ ಪ್ರಕಟವಾಗುವುದಂತ ಡಿಕ್ಲೇರ್ ಮಾಡ್ತಾ ಇದ್ದೀವಿ. ರಿಸೀವ್ ಇಟ್, ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಯಾಕಂದರೆ ಇದುವರೆಗೂ ಯೇಸುವನ್ನು ನಂಬಿ ಯಾರು ನಾಚಿಕೆ ಬಿದ್ದು ಹೋಗಿಲ್ಲ, ಯೇಸುವನ್ನು ನಂಬಿ ಇದುವರೆಗೂ ನಾಶವಾಗಿ ಯಾರೂ ಹೋಗಿದ್ದಿಲ್ಲ. ಯೇಸುವಿನ ನಾಮದಲ್ಲಿ ಈ ವಾಕ್ಯ ನಿಮಗೆ ಅಭಿಷೇಕ ಮಾಡಲ್ಪಟ್ಟು ಆತ್ಮವಾಗಿಯೂ ಜೀವವಾಗಿಯೂ ಈಗ ನಿಮ್ಮಲ್ಲಿ ಒಂದು ಕಾರ್ಯ ಮಾಡ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಅದರಿಂದ ಈ ಸತ್ಯದ ಮೂಲಕ ನಾನು ಹೇಳ್ತಾ ಇದ್ದೀನಿ, ನೀವು ನಂಬಿರುವ ದೇವರು ನಿಮ್ಮನ್ನು ಕೈ ಬಿಡುವುದಿಲ್ಲ. ನೀವು ಹೊಂದಿಕೊಂಡಿರುವ ವಾಕ್ಯ ಅದು ನೆರವೇರದೆ ಹೋಗೋದಿಲ್ಲ. ಅದು ಆಕಾಶವಲ್ಲಿದೋ ಹೋಗ್ಬೋದು, ಭೂಮಿನಲ್ಲಿದೋ ಹೋಗ್ಬೋದು, ಆದರೆ ಅವರ ವಾಕ್ಯ ಒಂದು ನೆರವೇರದೆ ಹೋಗೋದಿಲ್ಲ ಅಂತ ಹೇಳಿದ ದೇವರು ಇವತ್ತು ಈ ವಾಕ್ಯ, ಈ ಸತ್ಯ ನಿಮ್ಮಲ್ಲಿ ಹಾಗೇ ನಿಮ್ಮನ್ನು ತಟ್ಟಿ ಎಬ್ಬರಿಸಿ, ನೀವು ಕೆಳಗಡೆ ಬಿದ್ದವ್ರನ್ನ ನಿಮ್ಮನ್ನು ಉನ್ನತ ಸ್ಥಾನದಲ್ಲಿ ಕೂರಿಸಿ ದೇವರು ಕೊಂಡಾಡುವ ರೀತಿಯಲ್ಲಿ ನಿಮ್ಮ ಜೀವನ, ನಿಮ್ಮ ಲೈಫ್ ಆಶೀರ್ವಾದವಾಗಿರುವುದಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ರಿಸೀವ್ ಇಟ್ ಇನ್ ಜೀಸಸ್ ನೇಮ್. ದೇವರ ಪ್ರಸನ್ನತೆ, ದೇವರ ಮಹಿಮೆ ನಿಮ್ಮಲ್ಲಿ ಬಲವಾಗಿ ಪ್ರಕಟವಾಗಲಿ ಯೇಸುವಿನ ನಾಮದಲ್ಲಿ. In the mighty name of Jesus, I release the spirit of life, the spirit of anointing in each and every one of you. Be touched, be blessed, be drenched in God's glory. In Jesus' precious name I pray. Amen, amen, amen. God bless you all. ವಿಶೇಷವಾಗಿ ಈ ಮೆಸೇಜ್ನ ನೋಡಿದ ಪ್ರತಿಯೊಬ್ಬರು ಕೂಡ
ನೀವು ಒಂದೇ ಒಂದು ಮಾತು ಇವತ್ತು ಸಮರೈಸ್ ಮಾಡಿ ಹೇಳಬೇಕು ಅಂದರೆ, ನಿಮಗೆ ಕಾರ್ಯ ನಡೀಲಿಲ್ಲ ಅಂದ್ರೂ, ಅಪ್ಪ ನಾನು ಇನ್ನೂ ನಿನ್ನನ್ನೇ ನಂಬಿದ್ದೀನಿ, ನಿನ್ನ ವಾಕ್ಯವನ್ನೇ ನಂಬಿದ್ದೀನಿ, ನಿನ್ನ ವಾಕ್ಯವೇ ನನ್ನ ಆಧಾರ ಅಂತ ಹೇಳುವ ಒಂದು ಮಾತು ನಿಮ್ಮ ಪರಿಸ್ಥಿತಿನೇ ತಲೆಕೆಳಗಾಗಿ ಮಾಡ್ತಾ ಇದೆ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ನಿಮ್ಮ ಜೀವಮಾನದಲ್ಲಿ ಈ ಘಟನೆ ಇನ್ನೊಂದು ಸರಿ ನಡೆಯೋದಿಲ್ಲ. ಆದರೆ ಮಾತ್ರ ಅಲ್ಲ, ನೀವು ಕಳ್ಕೊಂಡಿದ್ದಕ್ಕಿಂತ ದೇವರ ಕೆಪಾಸಿಟಿಯಲ್ಲಿ ಅದನ್ನ ಫಲವನ್ನು ನೀವು ಅನುಭವಿಸ್ತೀರಾ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ಜೀಸಸ್ ನೇಮ್. ಈಗ ಕೂಡ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇರೋದಾದರೆ ನಿಮ್ಮ ಹೆಸರು ಮತ್ತು ನಿಮ್ಮ ಊರ ಹೆಸರು ಟೈಪ್ ಮಾಡಿ ಅದನ್ನು ವಾಟ್ಸಪ್ ನಂಬರ್ಗಾದರೂ ಕಳಿಸಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಬ್ಲೆಸ್ಸಿಂಗ್ಸ್ ಟು ಯು ಆಲ್. ವಿಶೇಷವಾಗಿ ಈ ವಾಕ್ಯ ನಿಮ್ಮನ್ನು ಮುಟ್ಟಿರೋದಾದರೆ, ಈ ವಾಕ್ಯವನ್ನು ಕೊಂಡಾಡುವ ರೀತಿಯಲ್ಲಿ ನೀವು ಬೀಜವನ್ನು ಬಿತ್ತಬೇಕಂದ್ರೆ ಸ್ಕ್ರೀನಲ್ಲಿ ಒಂದು ಸ್ಕ್ಯಾನರ್ ಬರುತ್ತೆ. ಅದು ಆ್ಯಕ್ಚುಲಿ ಪಾಲ್ ಮಿನಿಸ್ಟ್ರೀಸ್ ಟ್ರಸ್ಟ್ದು. ಸೊ ನೀವು ಅದನ್ನು ಸ್ಕ್ಯಾನ್ ಮಾಡಿ ಕಳಿಸ್ಬೋದು, ಇಲ್ಲ ಜಿಪೇಗೂ ಫೋನ್ಪೇನ ಕಳಿಸ್ಬೋದು. ಈ ವಾಕ್ಯವನ್ನು ಕೊಂಡಾಡುವ ರೀತಿಯಲ್ಲಿ ಮನಪೂರ್ವಕವಾಗಿ ಮಾಡಿ ಇದರ ಫಲವನ್ನು ಒಬ್ಬರು ಮಿಸ್ ಮಾಡೋದಿಲ್ಲ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಅದೇ ರೀತಿ ನಾವು ಪ್ರತಿಯೊಂದು ದಿನ ಮಂಡೇ ಟು ಫ್ರೈಡೇ, ಸೋಮವಾರದಿಂದ ಶುಕ್ರವಾರ ತನಕ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆ ತನಕ ನಾವು ಮಾರ್ನಿಂಗ್ ಪ್ರೇಯರ್ ನಡೆಸ್ತಾ ಇದ್ವಿ ಗೂಗಲ್ ಮೀಟಲ್ಲಿ. ಆ ಮಾರ್ನಿಂಗ್ ಪ್ರೇಯರಲ್ಲಿ ಕೂಡ ಆ ದಿನದ ಆತ್ಮದ ಆಹಾರ, ಆ ಆತ್ಮದ ವಾಕ್ಯ ಆ ದಿನಕ್ಕೆ ಬೇಕಾಗಿರುವ ಸಾಮರ್ಥ್ಯ, ಬಲ, ಶಕ್ತಿಯನ್ನು ಕೊಟ್ಟು ಆ ದಿನ ಪೂರ್ತಿ ನಮ್ಮನ್ನು ಒಬ್ಬೊಬ್ಬರನ್ನು ನಡೆಸ್ತಾ ಇದೆ. ಅದರ ಮೂಲಕ ಇವತ್ತು ಅನೇಕ ಸಾಕ್ಷಿಗಳು ಬರ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ನಿಮಗೂ ಅದರಲ್ಲಿ ಭಾಗವಹಿಸಬೇಕು ಅಂತ ಹೇಳಿದ್ರೆ ಬಾಟಮ್ ರೈಟಲ್ಲಿ ಒಂದು ನಂಬರ್ ಕಾಣ್ತಾ ಇದೆ. ಆ ನಂಬರ್ಗೆ ನನಗೆ ಮಾರ್ನಿಂಗ್ ಪ್ರೇಯರ್ ಲಿಂಕ್ ಕಳಿಸಿ ಅಂತ ಒಂದು ಮೆಸೇಜ್ ಕಳಿಸೋದಾದರೆ ನಿಮಗೆ ನಾವು ಕಳಿಸ್ಕೊಡ್ತೀವಿ. ಸೊ ಯು ಕ್ಯಾನ್ ಜಾಯಿನ್ ದ್ಯಾಟ್. ಸೊ ವಿಶೇಷವಾಗಿ ನಾವು ಇನ್ನೊಂದು ಬಿಲೀವರ್ಸ್ ವಾಯ್ಸ್, ಒಂದು ಇವತ್ತು ಕಾಮನ್ ಚಾಲೆಂಜಸ್, ಕಾಮನ್ ಸಮಸ್ಯೆಗಳು, ಕ್ಲಾರಿಟಿ, ಕನ್ಫ್ಯೂಷನ್, ಕ್ವೆಶ್ಚನ್ಸ್ ಇಂಥದ್ದು ಏನಿದೆಯೋ ಅದನ್ನು ಕೊಡೋದನ್ನು ನಾವು ಧ್ಯಾನ ಮಾಡ್ತಾ ಬರ್ತಾ ಇದ್ವಿ. ವಿಶೇಷವಾಗಿ ಇವತ್ತು ನನಗೆ ಬರ್ತಾ ಇರುವ ಪ್ರೇಯರ್ ರಿಕ್ವೆಸ್ಟ್ ಫೋನ್ ಕಾಲೆಲ್ಲ ಈ ಸ್ಯಾಟರ್ಡೆ ಮೆಸೇಜ್ ನೋಡಿನೇ ಅನೇಕರು ಕಾಲ್ ಮಾಡ್ತಾ ಇದ್ದಾರೆ. ಸೊ ಯಾಕಂದರೆ ಈ ಒಂದು ಸತ್ಯ ಇವತ್ತು ಅನೇಕರನ್ನ ಮುಟ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಅದರಿಂದ ನಾನು ಎನ್ಕರೇಜ್ ಮಾಡ್ತಾ ಇದ್ದೀನಿ, ನೀವು ಕೂಡ ಈ ಲಿಂಕ್ನ ಒಂದು 10 ಜನರಿಗೆ ಶೇರ್ ಮಾಡಿ. ಇಂಥ ಒಂದು ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಅಂತ ಕನ್ಫ್ಯೂಷನಲ್ಲಿ, ಗೊಂದಲದಲ್ಲಿ ಇರೋರಿಗೆ ಇದನ್ನು ಕಳಿಸಿ ಅನೇಕರು ಬಿಡುಗಡೆ ಹೊಂದುತ್ತಾ ಇದ್ದಾರೆ. ಸೊ ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಮತ್ತು ನಾಳೆ 8:30ಗೆ ಇಂಗ್ಲೀಷ್ ಮೆಸೇಜ್ ಇರುತ್ತೆ, ಅದನ್ನು ಯೂಟ್ಯೂಬ್ ಲೈವ್ ಬರುತ್ತೆ, ನೀವು ಜಾಯ್ನ್ ಆಗ್ಬೋದು. ಕನ್ನಡ ಆರಾಧನೆ ಶಾರ್ಪ್ 10 o'clock ಸ್ಟಾರ್ಟ್ ಆಗುತ್ತೆ. ಅದನ್ನು ನೀವು ಬೇರೆ ಸಭೆಗೆ ಹೋಗಿಲ್ಲ ಅಂತ ಹೇಳೋದಾದರೆ, ದೂರ ಇರೋರು ಗೂಗಲ್ ಮೀಟ್ ಕರೆಕ್ಟಾಗಿ 11 o'clock ಓಪನ್ ಆಗುತ್ತೆ. ಆ ಲಿಂಕ್ಗೆ ಜಾಯ್ನ್ ಆಗ್ಬೋದು. ಆ ಲಿಂಕ್ ಬೇಕಾದರೆ ನಾವು ಆ ನಂಬರ್ಗೆ ನೀವು ಕಳಿಸೋದಾದರೆ ನಾವು ನಿಮಗೆ ಆ ಗೂಗಲ್ ಮೀಟ್ ಲಿಂಕ್ನ ಕಳಿಸ್ಕೊಡ್ತೀವಿ. ವಿಶೇಷವಾಗಿ ಬ್ಯಾಂಗ್ಳೂರು ಸುತ್ತಮುತ್ತ ಯಾರಾದರೂ ಇರೋದಾದರೆ, ಇಲ್ಲ ನಿಮಗೆ ಪರಿಚಯ ಇರೋರಾದರೆ, ಇಂಥ ಒಂದು ಸತ್ಯದಲ್ಲಿ ಬೆಳಿಬೇಕು ಅಂತ ಆಸಕ್ತಿ ಇರೋರಿಗೆ ನೀವು ಪಾಲ್ ಮಿನಿಸ್ಟ್ರೀಸ್ ಬ್ಯಾಂಗ್ಳೂರ್, ಇಲ್ಲ ಪಾಲ್ ಮಿನಿಸ್ಟ್ರೀಸ್ ಅಬಿಗೆರೆ, ಇಲ್ಲ ಬೆಥೆಸ್ಡಾ ಚರ್ಚ್ ಅಬಿಗೆರೆ ಅಂತ ಗೂಗಲಲ್ಲಿ ಹುಡುಕಿದ್ರು ಈ ಲೊಕೇಶನ್ ತೋರಿಸೋದು ನಿಮಗೆ. ಸೊ ಈ ನಡುವೆ ಯಾವುದೇ ರೂಟ್ ಪ್ರಾಬ್ಲಮ್ ಏನೂ ಇಲ್ಲ, ಯಾವ ಡೈರೆಕ್ಷನಿಂದ ಬೇಕಾದ್ರೂ ಇಲ್ಲಿಗೆ ಬರ್ಬೋದು. ಸೊ ಹುಡುಕಕ್ಕೆ ಏನು ಕಷ್ಟ ಇಲ್ಲ. ಸೊ ಅದರಿಂದ ಇಲ್ಲ ಬೇಕು ಅಂತ ಹೇಳಿದ್ರೆ ನೀವು ಆ ಲಿಂಕಿಗೆ ಕಳಿಸ್ಬಿಟ್ಟು ನಿಮ್ಮ ಚರ್ಚ್ ಲೊಕೇಶನ್ ಕಳಿಸಿ ಅಂತ ಹೇಳಿದ್ರೆ ನಾವು ವಾಟ್ಸಪ್ ಮ್ಯಾಪ್ ಲೊಕೇಶನ್ ಕಳಿಸ್ಕೊಡ್ತೀವಿ, ನೀವು ಬಂದು ಜಾಯ್ನ್ ಆಗ್ಬೋದು. ಇವತ್ತು ಅನೇಕರು ದೂರದಿಂದ ಬರ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ನೀವು ಬೇರೆಯವ್ರಿಗೆ ಎನ್ಕರೇಜ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಗಾಡ್ ಬ್ಲೆಸ್ ಯು ಆಲ್. ಯಾರಿಗಾದರೂ ಪ್ರೇಯರ್ ರಿಕ್ವೆಸ್ಟ್ ಇರುವುದಾದರೆ ನೀವು ಅದೇ ನಂಬರ್ಗೆ ನೀವು ಕಳಿಸ್ಬೋದು. ನಾನು ನಿಮಗೆ ವಾಯ್ಸ್ ಮೆಸೇಜಲ್ಲಿ ರಿಪ್ಲೈ ಮಾಡ್ತೀನಿ. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಿ. ಗಾಡ್ ಬ್ಲೆಸ್ ಯು ಆಲ್. ಮತ್ತೆ ನಾವು ಇನ್ನೊಂದು ಬಿಲೀವರ್ಸ್ ವಾಯ್ಸ್ ಮೆಸೇಜಲ್ಲಿ ಭಾಗವಹಿಸೋ ತನಕ ದೇವರ ಪ್ರಸನ್ನತೆ, ದೇವರ ಮಹಿಮೆ ನಿಮ್ಮಲ್ಲಿ ಬಲವಾಗಿ ತುಂಬಿರಲಿ. ದೇವರ ನಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್. ಟೇಕ್ ಕೇರ್. ಬ್ಲೆಸ್ಸಿಂಗ್ಸ್, 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 ಬ್ಲೆಸ್ಸಿಂಗ್ಸ್. God bless you all. Blessings. Glory to God. Glory to God. Amen.